ಧಿಕ್ಕಾರ ಕಾನೂನಂತೆ ಕಾನೂನು ಅಯ್ಯಯ್ಯೋ 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 ಏನೇ ಬರಲಿ ಏನೇ ಬರಲಿ ನಡೆದಿರುವಂಥ ಈ ಒಂದು ಹೋರಾಟ ತಳವಾರ ಜನಾಂಗಕ್ಕೆ ಆಗ್ತಾ ಇರುವಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ಕಾಳಗಿ ಪಟ್ಟಣದಲ್ಲಿ ಪಕ್ಷಾತೀತವಾಗಿ ನಡೀತಾ ಇರುವಂಥ ಈ ಒಂದು ಹೋರಾಟಕ್ಕೆ ಇವತ್ತು ಒಂದ್ಸಲ ಎಲ್ಲರೂ ಜೋರಾಗಿ ಘೋಷಣೆಗಳನ್ನು ಒಂದ್ಸಲ ಎಲ್ಲರೂ ಜೋರಾಗಿ ಇನ್ನೊಂದ್ಸಲ ಘೋಷಣೆಯನ್ನ ಮಾಡೋಣ. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವ ಸರ್ಕಾರಕ್ಕೆ ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವ ಸರ್ಕಾರಕ್ಕೆ ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವ ಅಧಿಕಾರಿಗಳಿಗೆ ಹಲವಾರು ಜನಾಂಗಕ್ಕೆ ಅನ್ಯಾಯ ಮಾಡ್ತಿರುವಂತಹ ಅಧಿಕಾರಿಗಳಿಗೆ ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವಂತಹ ಭ್ರಷ್ಟ ರಾಜಕಾರಣಿಗಳಿಗೆ ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವಂತಹ ಭ್ರಷ್ಟ ರಾಜಕಾರಣಿಗಳಿಗೆ ಬಂಧುಗಳೇ, ಇವತ್ತು ನಿರಂತರವಾಗಿ ಹಲವಾರು ಜನಾಂಗಕ್ಕೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಇದು ಇವತ್ತಿಂದ ಅಲ್ಲ, ನಿರಂತರವಾಗಿ ಅನ್ಯಾಯವನ್ನ ಸಹಿಸಿಕೊಂಡು ನಾವು ಬರ್ತಾ ಇದ್ದೀವಿ. ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟದ ಹುಲಿ ವಿಠ್ಠಲ್ ಹೇರೂರವರು ಏನ್ ಹೇಳಿದ್ದಾರೆ, ನಾವು ಎಲ್ಲಿ ತನ ಅನ್ಯಾಯ ಸಹಿಸ್ಕೊಳ್ತೀವಿ ಅಲ್ಲಿ ತನ ಅನ್ಯಾಯ ಮಾಡೋರು ಕಂಟಿನ್ಯೂ ಅನ್ಯಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಇವತ್ತು ನಾವು ಅನ್ಯಾಯ ಸಹಿಸ್ಕೋರಾಗಬಾರ್ದು. ಅನ್ಯಾಯ ಮಾಡೋರನ್ನ ಕಟ್ಟಿ ಕೂಡಿಸುವ ಕೆಲಸ ಇವತ್ತು ನಾವೆಲ್ಲರೂ ಮಾಡ್ಬೇಕಾಗುತ್ತೆ. ಇವತ್ತೇನು ತಳವಾರ ಸಮಾಜದ 2 ನಾಮಪತ್ರ, ಅವರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಅವರು ಶಾಲಾ ದಾಖಲಾತಿಗಳನ್ನ ಪರಿಶೀಲಿಸಿ ಅವ್ರ ಮನೆಗೆ ಹೋಗಿ ಪಂಚನಾಮ ಮಾಡಿ ಇವತ್ತು ಯಾರದೇ ಒಂದು ಜಾತಿ ದೃಢೀಕರಿಸಬೇಕಾದ್ರೆ ಇವತ್ತು ತಹಶೀಲ್ದಾರರವರಿಗೆ ಸರ್ಕಾರದ ಸಂವಿಧಾನದ ಮಾನದಂಡ ಇದೆ. ಯಾರೇ ಬಂದು ನಾಯಿಗೆ ಬಾಗಿಲಿ ಮೂಲ ಹಚ್ಚ ಕೆಲಸ ಇವತ್ತು ತಹಶೀಲ್ದಾರ್ ಮಾಡ್ಲಕತ್ತಾರೆ. ಇವತ್ತು ಇದೇ ಮುಂದುವರೆದ್ರೆ ಅವ್ರ ಬಾಗಿಲಿ ಮೂಲ ಹಚ್ಚ ಕೆಲಸ ಕೂಡ ಇವತ್ತು ಇವತ್ತು ತಹಶೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಇವತ್ತು ಕಾನೂನಿನ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ಬೇಕು, ಸಂವಿಧಾನದ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ಬೇಕು. ಅದು ಬಿಟ್ಟು ಯಾರೋ ಬೇರೆಯವ್ರು ಬಂದು ಫೋನ್ ಮಾಡಿ ಇವತ್ತು ಯಾವುದೋ ಇಲಾಖೆ ಸಚಿವ ಇರ್ಬೋದು, ಇವತ್ತು ಯಾರ್ಯಾರು ಇರ್ತಾರೆ ಅದಕ್ಕೆ ಹೊಣೆ ಅವರೆಲ್ಲ ಫೋನ್ ಮಾಡಿ ಹಿಂದಿನ ಮಗಲಿಯವರಿಗೆ ಬರೇ ಕಿವಿ ಹಿಂಡ್ಬೋದು ಅಷ್ಟೇ. ಆದ್ರೆ ಕಾನೂನು ತಪ್ಪು ಮಾಡಕ್ಕೆ ಅವಕಾಶ ಇಲ್ಲ. ಅವರ ಕಿವಿ ಹಿಂಡರತ್ತ ಇವರು ಕಾನೂನೇ ತಪ್ಪು ಮಾಡ್ಯಾರಪ್ಪ ಅಂದ್ರೆ ಇವತ್ತು ನಾವು ಇವರನ್ನ ಧಿಕ್ಕರಿಸ್ತಾ ಇದ್ದೀವಿ. ಇವತ್ತು ಸಂವಿಧಾನವನ್ನ ಇಲ್ಲಿ ಕಡ್ಡೋಲೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ಇವತ್ತು ಸಂವಿಧಾನವನ್ನ ಇವತ್ತು ನುಂಗ ಹಾಕುವ ಕೆಲಸ ಇವತ್ತು ತಹಶೀಲ್ದಾರ್ ಇದಕ್ಕೆ ನೇರ ಹೊಣೆ. ತಹಶೀಲ್ದಾರರು ಇದಕ್ಕೆ ನೇರ ಹೊಣೆ. ಇವತ್ತು ಅವ್ರ ನೌಕರಿ ಸಲುವಾಗಿ ಅವ್ರೇನಪ್ಪ ಅಂದ್ರೆ ಯಾರೋ ಒತ್ತಡ ಹೇರಿರುತ್ತೆ, ಈ ಜನರಿಗೆ ಮಣ್ಣು ಕೊಡೋ ಕೆಲಸ ಮಾಡ್ಯಾರ. ಅಂತ ಕೆಲಸ ಮಾಡಬೇಡಿ ಸಾಹೇಬ್ರೆ. ಯಾರ್ಯಾರು ತಹಶೀಲ್ದಾರ್ ಇದ್ದೀರಿ, ಜಿಲ್ಲಾಧಿಕಾರಿಗಳಿದ್ದೀರಿ, ಇವತ್ತು ನೀವು ಜನರಿಗೆ ಮಣ್ಣು ಕೊಡೋ ಕೆಲಸ ಮಾಡಿದ್ರ ಆ ದೇವರು ನಿಮಗೆ ಮಣ್ಣು ಕೊಡೋ ಕೆಲಸ ಮಾಡ್ತಾನಂತೆ ಈ ಸಂದರ್ಭ ಹೇಳ್ಬೇಕಾಗ್ತದೆ. ತಳವಾರ ಮಹಾಸಭಾದ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಅವರೇ ಹಾಗೂ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂಥ ಎಲ್ಲ ವಿವಿಧ ಸಮಾಜದ ಮುಖಂಡರೇ, ಇವತ್ತು ಬಹಳ ನೋವಿನ ಸಂಗತಿಯಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ 347 ತಿದ್ದುಪಡಿಯನ್ನು ಕೊಡುವ ಮುಖಾಂತರ ಏನು ಪರಿಶಿಷ್ಟ ಪಂಗಡಕ್ಕೆ ಇವತ್ತು ನ್ಯಾಯವನ್ನು ಕೊಡಬೇಕು ಅಂತ ತಿಳ್ಕೊಂಡು ಇವತ್ತು ಆ ಜನರಿಗೆ ನ್ಯಾಯ ಕೊಡುವ ಸಲುವಾಗಿ ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಆ ಒಂದು
ಒಂದು ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದ್ದನ್ನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಏನು ಅವರು ನನ್ನಂತರ ಜಗತ್ತೇ ಪ್ರಳಯ ಆಗಬೇಕೆನ್ನುವಂಥ ದುರುದ್ದೇಶವನ್ನು ಇಟ್ಕೊಂಡು ಇವತ್ತ ಆ ಒಂದು ತಳವಾರ ಸಮುದಾಯದಲ್ಲಿ ತಮಗೆ ಬಿಟ್ಟರೆ ಬೇರೆದವರು ಯಾರೂ ಇರಬಾರ್ದು ಅನ್ನುವಂಥ ಒಂದು ದುರುದ್ದೇಶದಿಂದ ತಳವಾರ ಸಮುದಾಯದಲ್ಲಿ 55 ಕಾಸ್ಟ್ಗಳು ಬಂದರೂ ಕೂಡ ಕೇವಲ 4-5 ಜಾತಿಗಳು ಮಾತ್ರ ಅದರ ಲಾಭ ಪಡಿಬೇಕು. ಉಳಿದವರು ಯಾರೂ ಜಾತಿಯ ದೇವರು ಅದರ ಲಾಭ ಪಡಿಬಾರ್ದು. ಆದ್ದರಿಂದ ನಾವೇ ಇರಬೇಕಂತ ತಿಳ್ಕೊಂಡು ಇವತ್ತು ರಾಜ್ಯದಲ್ಲಿ ಸುಮಾರು 16-17 ಜನರು MLA ನಾವೇ ಇದ್ದೆವು, 2 ಜನ MP ಗಳು ನಾವೇ ಇದ್ದೆವು, MLCಗಳು ನಾವೇ ಇದ್ದೆವು. ಹೆಚ್ಚು ಕಡಿಮೆ ಆದರೂ ಸರ್ಕಾರ ಬಿಡಿಸ್ತೇವು. ಬೇರೆದವರು ಯಾರು ಎಷ್ಟು ಪ್ರಮಾಣ ಹೋಗಬಾರ್ದು ಅನ್ನುವಂಥ ಒಂದು ಪ್ರಜಾಪ್ರಭುತ್ವ ಸಂವಿಧಾನ ಮೇಲೆ ಏನು ಕಗ್ಗೋಲೆಯನ್ನು ಮಾಡ್ತಾರ, ಆ ಕಗ್ಗೋಲೆಯನ್ನು ಇಡೀ ಎಲ್ಲ ಸಮುದಾಯಗಳು ಇವತ್ತು ಬಲವಾಗಿ ಖಂಡಿಸ್ತಾ ಇದೀವಿ. ಬಂಧುಗಳು ಇವತ್ತು ಏನು ಇವರು ದಿವಾಕ್ ಮಾಡ್ಕೊತ ಈ ರಾಜ್ಯದಲ್ಲಿ ನಾವೇ ಪರಿಶಿಷ್ಟ ಪಂಗಡ ಇದ್ದೇವು, ನಮ್ಗೆ ಬಿಟ್ಟು ಯಾರೇ ಇಲ್ಲ ಅಂತ ಹೇಳಿ ಇವತ್ತು ದಿವಸ ಮಾಡ್ತಾ ಇದ್ರಲ್ಲ. ಈ ಸಮುದಾಯ ಮನಸ್ಸು ಮಾಡಿದ್ರೆ ನೀವು ಯಾರು ಇವತ್ತು ಪರಿಶಿಷ್ಟ ಪಂಗಡದಲ್ಲಿ ಇರ್ತಿದ್ದಿಲ್ಲ, ಯಾರು ಮಂತ್ರಿನೂ ಆಗ್ತಿಲ್ಲ, ಯಾರು MLA ಆಗ್ತಾ ಇದ್ದಿಲ್ಲ. ಇವತ್ತು ಅರ್ಥ ಮಾಡ್ಕೋಬೇಕು ನೀವು. ಇವತ್ತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಆರ್ಟಿಕಲ್ 342 ಪ್ರಕಾರ ಯಾರು ಇವತ್ತ ಪರಿಶಿಷ್ಟ ಪಂಗಡದ ಅರ್ಹತೆ ಇದಾರ ಅವರೆಲ್ಲರೂ ಕೂಡ ಇವತ್ತಿನ ದಿವಸ ಆ ಜಾತಿಯ ಪ್ರಮಾಣ ಪತ್ರ ತೆಗೆದುಕೊಳ್ಳೋ ಅರ್ಹರಾಗಿದ್ದಾರೆ. ಆ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ಏನು ಮಾರ್ಚ್ 3ನೇ ತಾರೀಕಿನ ದಿವಸ ಫೆಬ್ರವರಿ 25ನೇ ತಾರೀಕಿನ ದಿವಸ 2014ನೇ ಸಾಲಿನಲ್ಲಿ ಈ ತಳವಾರ ಮತ್ತು ಪರಿವಾರವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕಂತ ತಿಳ್ಕೊಂಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಆ ಒಂದು ಶಿಫಾರಸನ್ನು ಪರಿಗಣಿಸಿ ಇವತ್ತಿನ ದಿವಸ ಪರಿವಾರ ಮತ್ತು ಪರಿವಾರವನ್ನು ಆ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಇವತ್ತ ಮಾನ್ಯತೆ ಮಾಡಿ ಇವತ್ತ ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಟ್ಟಾಗ ರಾಜ್ಯದಲ್ಲಿರುವಂತ ನಮ್ಮ ಬಸವರಾಜ ಬೊಮ್ಮಾಯಿಯವರು ಇದನ್ನು ಸಾಂವಿಧಾನಿಕವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಅದ್ರ ಜೊತೆಯಾಗಿ ಈ ಹಿಂದೆ ಇರುವಂತ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿರುವಂತ ಈ ತಳವಾರ ಮತ್ತು ಪರಿವಾರ ಸಮುದಾಯವನ್ನು ತೆಗೆದುಹಾಕಿ ಪರಿಶಿಷ್ಟ ಪಂಗಡದ ಸವಲತ್ತುಗಳನ್ನು ತೆಗೆದುಕೊಳ್ಬೇಕಂತ ತಿಳ್ಕೊಂಡು ಸೆಪ್ಟೆಂಬರ್ 27ರಲ್ಲಿ ಕಲಬುರಗಿ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಡಿಕ್ಲೇರ್ ಮಾಡಿದಂತ ಇತಿಹಾಸ ಇದೆ. ಆದ್ರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತ ನಿನ್ನೆ ಮೊನ್ನೆ ಒಂದು ವಿಡಿಯೋ ವೈರಲ್ ನೋಡಿದನ ಏನು ಗೊಂಡ್ರು ಡೋಕ್ರೆ ಕೋಳಿಗರು ತಳವಾರರು ಇವತ್ತು ದಿವಸ ST ಪ್ರಮಾಣ ಪತ್ರ ತೊಳಗತ್ತಾರ, ನಮ್ಮ ಅಸ್ತಿತ್ವ ಖಲಾಸ್ ಮಾಡ್ಲಕತ್ತಾರ. ಅದಕ್ಕೆ ನಾವೆಲ್ಲ ಹೋರಾಟ ಮಾಡ್ಬೇಕಾಗ್ಯದ. ನಮ್ಮಲ್ಲಿರುವಂತ ಇವತ್ತ ಸತೀಶ್ ಜಾರಕಿಹೊಳಿ ಆಗಿರ್ಬಹುದು, ಇನ್ನಿತರ ಹಲವಾರು ಇವತ್ತ ವಾಲ್ಮೀಕಿ ಸಮಾಜದ ಎಲ್ಲ ಇವತ್ತ MLAಗಳಾಗಿರ್ಬೋದು, ಎಲ್ಲರೂ ಒಗ್ಗೂಡಬೇಕು, ಬೇರೆಯವ್ರಿಗೆ ಯಾರಿಗೂ ಒಳಗೆ ತಗೋಬಾರ್ದು ಅನ್ನುವಂತ ಒಂದು ಕುತಂತ್ರ ನೀವೇ ನಡೆಸಿದ್ರಲ್ಲ, ಇದು ಬಹುತ್ ದಿನ ನೈತಿಲಾಗ ರಾಜ ಮಹಾರಾಜರಾದಂಥವ್ರು ನೀವೆಲ್ಲ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಇವತ್ತು ದಿವಸ ಕೇವಲ 4 ಸಮುದಾಯಗಳು ಅದು ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಗಿ ಇವತ್ತು ದಿವಸ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗ್ಯಾವ. ಬೇಡ ವಾಲ್ಮೀಕಿ ಬೇಡರ್ ಅನ್ನುವಂಥ ಕೇವಲ 4 ಪದಗಳು ಇವತ್ತು ನೋಡಿ 18 ಪದಗಳು ಛೋಟಾ ನಾಯಕ ಮೋಟಾ ನಾಯಕ ತಿಳ್ಕೊಂಡು 18 ಪದಗಳು ಇವತ್ತು ದಿವಸ ಅನಧಿಕೃತವಾಗಿ ST ಪ್ರಮಾಣ ಪತ್ರ ನೀವು ತೊಗೊಳ್ಕೊತೀರಿ. ನೀವು ನಿಜವಾಗ್ಲೂ ಕೂಡ ಆತ್ಮಸಾಕ್ಷಿ ಏನಿದ್ರೆ ಅವೆಲ್ಲ ಪದಗಳು ಇವತ್ತು ದಿವಸ ವಾಪಸ್ ಕೊಡಬೇಕು. ಇಲ್ಲಿರುವಂತ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯ ಮುಖಂಡರು ಇವತ್ತಿನ ದಿವಸ ಇವತ್ತು ನಮ್ಮ ಕುರ್ಚಿಯಲ್ಲಿ ಅಲಿಗಾಡ್ತದ 16-17 ಜನ MLAಗಳವರ ನಮ್ಮ ಸರ್ಕಾರ ಹೋಗ್ತದೆ ಅಂತ ತಿಳ್ಕೊಂಡು ನೀವೇನಾದರೂ ಕೂಡ ಅವರ ಅಂಜಿಕೆಗೆ ಮಣಿದು ಇವತ್ತಿನ ದಿವಸ ಈ ರೀತಿಯಾದ ನಿಜವಾದಂತ ಏನು ತಳವಾರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಇವತ್ತು ವಂಚಿತ ಮಾಡಕತ್ತಿರಲ್ಲ. ಇದ್ರದ್ದು ಇವತ್ತಿನ ದಿವಸ ಶಾಪ ತಂದೆ ಬಿಡಲ್ಲ. ಒಂದು ದಿವಸ ಒಂದು ಮಾತದ ಹಿಡಿದರೆ ಬಿಡಲಾರ ತಳವಾರ ನಾಯಿ ಅಂತ. ಒಂದು ಸಲ ಇವ್ರು ಏನು ತಳವಾರ ಮನಸ್ಸು ಮಾಡಿದ್ರ ನಿಮಗ ಇವತ್ತ ನಿಮಗೆ ದಂಡಿಗೆ ಹತ್ತ ತಗೊಬಿಡಲ್ಲ ಅನ್ನುವ ಮಾತನ್ನು ಯಾಕೆ ಇವತ್ತಿನ ದಿವಸ ಈ ಕಾಳಗಿ ತಹಶೀಲ್ದಾರ್ಗೆ ನಾ ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀ ಯಾಕೆ ಇವತ್ತಿನ ದಿವಸ ಅವರಿಗೆ ತಳವಾರ ST ಪ್ರಮಾಣ ಪತ್ರ ಕೊಟ್ಟಿದ್ದೀರಿ? ಒಂದು ವೇಳೆ ನೀವು ಅವ್ರು ಅಲ್ಲಪ್ಪ ಅಂದ್ರೆ ನೀವು ತಿರಸ್ಕಾರ ಮಾಡಬಹುದಿತ್ತು. ಇವತ್ತ ಜಾತಿ ಪ್ರಮಾಣ ಪತ್ರ ತಳವಾರ ಅಂತ ಕೊಡ್ತೀರಿ, ಚುನಾವಣಾ ಉದ್ದೇಶಕ್ಕೆ ಅಂತೇಳಿ ತಳವಾರ ಪ್ರಮಾಣ ಪತ್ರ ಕೊಡ್ತೀರಿ. ಆದ್ರೆ ಯಾರ್ದೋ ಫೋನ್ ಬಂದದ, ಯಾವುದೋ ಕೆಲವು ಗುಂಡಾಗಳು ಬಂದು ನಿಮ್ಗೆ ಅಂಜಿಸ್ತಾವ ತಿಳ್ಕೊಂಡು ಇವತ್ತಿನ ದಿವಸ ಅವ್ರ ನಾಮಪತ್ರ ತಿರಸ್ಕಾರ ಮಾಡ್ತೀರಿ.
ಇದು ಇವತ್ತ ಕ್ಷಮ್ಯ ಅಪರಾಧ. ಇವತ್ತ ನೀವೇನ್ ತಹಶೀಲ್ದಾರ್ ಮಾಡಿದಿರಿ, ಆರ್ ಒ ಮಾಡಿದಿರಿ, ಇದು ಇವತ್ತಿನ ದಿವಸ ಇವತ್ತು ನೀವು ವಾಪಸ್ ತಗೋಬೇಕು. ಇದು ವಾಪಸ್ ತಗೋಬೇಕು. ಇದು ಒಂದ್ ವೇಳೆ ವಾಪಸ್ ತೆಗೆದುಕೊಳ್ಳದೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದು ಸಾಂಕೇತಿಕವಾದಂತ ಹೋರಾಟ. ಮುಂದಿನ ದಿನಗಳಲ್ಲಿ ನಿಮಗೆ ಜೈಲಿಗೆ ಕಳಿಸುವವರೆಗೂ ಕೂಡ ನಾವು ಬಿಡೋದಿಲ್ಲ ಹುಡುಗಾಟಿಕೆ ಅದ ಇವತ್ತಿನ ದಿವಸ. ಆದ್ದರಿಂದ ಕಲಬುರಗಿ ಜಿಲ್ಲೆಯಲ್ಲಿರುವಂತ ಏನು ನಮ್ಮ ದೊಡ್ಡ ದೊಡ್ಡ ನಾಯಕರು ಸುಮಾರು 40-50 ವರ್ಷಗಳಿಂದ ಈ ಸಮುದಾಯಗಳ ಹೆಸರಿನ ಮೇಲೆ ಅಧಿಕಾರ ಮಾಡಿಕೊಂಡು ಇವತ್ತ ಜಿಲ್ಲೆಯಲ್ಲಿ, ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತಿನ ದಿವಸ ನೀವು ಇವತ್ತ ನಾಯಕರಾಗಲಿಕ್ಕೆ ಇದೇ ಸಮುದಾಯ ಕಾರಣದ ಬಂಧುಗಳಿಗೆ. ಆದ್ರೆ ಇವತ್ತಿನ ದಿವಸ ಯಾರು ನಿಮ್ಗೆ ಕುರ್ಚಿ ಮೇಲೆ ಕೂಡಿಸ್ಯಾರ, ಇವತ್ತ ಯಾರು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಇವತ್ತಿನ ದಿವಸ ನಿಮಗೆ ತಲೆ ಎತ್ತಿ ತಿರುಗಿಸುವಂತೆ ಮಾಡಿದಾರ, ಅವರನ್ನು ಮರೆತು ಇವತ್ತಿನ ದಿವಸ ಕೇವಲ ಚುನಾವಣೆಗೋಸ್ಕರವಾಗಿ ಇಂಥ ಮುಕ್ತ ಸಮಾಜಗಳನ್ನು ದುರುಪಯೋಗ ಮಾಡಿಕೊಳ್ಳುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮಗೆ ಎಂದಿಗೂ ಸುಮ್ಮ ಬಿಡುವಂತ ಮಾತು ಇಲ್ಲೇ ಇಲ್ಲ ಅನ್ನುವಂತ ಸಂದೇಶವನ್ನು ಎಲ್ಲಾ ರಾಜಕಾರಣಿಗಳಿಗೆ ಕೊಡ್ತಾ ಇದ್ದೀವಿ ಬಂಧುಗಳೇ. ಏನ್ ತಿಳ್ಕೊಂಡು ಬೇಕೇ ಬೇಕು. ನಿಮ್ ಕಾಳಗಿಗೆ ನೀವು ಸಿಗ್ತದೆ ಅಂದಿನ ಮುಂದೆ ಹೋಗ್ಬೇಕಂದಿನ ಆ ದಾರಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಸ್ಟಿ ಕೊಡದ ಸರ್ಕಾರ ಕೇಳಿ ಧಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ರದ್ದುಗೊಳಿಸಿದ ಸರ್ಕಾರ ಕೇಳಿ ಧಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ಕೊಡದ ಸರ್ಕಾರ ಕೇಳಿ ಧಿಕ್ಕಾರ. ಸರ್ಕಾರ ಎಸ್ಟಿ ಪ್ರಮಾಣ ಪತ್ರ ಕೊಟ್ಟು ಕಸಿದುಕೊಂಡಂತ ಉಸ್ತುವಾರಿ ಮಂತ್ರಿ ಹೇಳಿ ಧಿಕ್ಕಾರ. ಎಸ್ಟಿ ಸಮಾಜವನ್ನು ಶೋಷಣೆ ಮಾಡ್ತಕ್ಕಂತ ಉಸ್ತುವಾರಿ ಮಂತ್ರಿ ಹೇಳಿ ಧಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ಕೊಡದಂತೆ ನೋಡಿಕೊಳ್ಳುತ್ತಿರುವ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ಕೊಡದಂತೆ ನೋಡಿಕೊಳ್ಳುತ್ತಿರುವ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ. ಆದ್ರೆ ಅವ್ರದ್ದು ರಾಜಕೀಯ ಶಕ್ತಿ ನಡೀಲಕತ್ತದ. ಸಿದ್ದರಾಮಯ್ಯನ ಕುರ್ಚಿ ಇವಾಗೆಲ್ಲ ಮುಖಂಡರು ಮಾತಾಡಿದ್ರು. ಸಿದ್ದರಾಮಯ್ಯನ ಕುರ್ಚಿ ಅಳಗಾಡ್ಲಕತ್ತದ. 2 ಕಾಲ ಸತೀಶ್ ಜಾರಕಿಹೊಳಿ ಒತ್ತಿ ಹಿಡ್ದಾರ ಬಿಡ್ಲಾರ್ದಂಗೆ. ಟಿವಿಯಲ್ಲಿ ನೋಡ್ಲಿಕ್ಕತ್ತೀರಿ, ನೀವು ಟಿವಿಯಲ್ಲಿ ನೋಡ್ಲಕತ್ತೀರಿ ಸಿದ್ದರಾಮಯ್ಯನ ಕುರ್ಚಿ ಅಳಗಾಡ್ಲಿಕ್ಕೆ. ಆ ಕುರ್ಚಿ ಯಾರು ಹಿಡಿದಾರೆ? 2 ಕಾಲ ಯಾರು ಹಿಡಿದಾರ? ಯಾರು ಹಿಡಿದಾರ? ಸತೀಶ್ ಜಾರಕಿಹೊಳಿ ಹಿಡಿದಾರ. ನಾವು 15-16 ಮಂದಿ ಇರ್ತೀವಿ, ನಾವೆಲ್ಲ ಕೂಡಿ ಹಿಡಿದೇವೆ ಅಂದ್ರೆ 2 ಕಾಲ ಅಳಗಾಡಿ ಬಿಡಲ್ಲ. ಇನ್ನ 2 ಕಾಲ ಯಾರು ಹಿಡಿದಾರ? ಯಾರು ಹಿಡಿದಾರ? ಇಲ್ಲ. ಇನ್ನ 2 ಕಾಲ ನಮ್ಮ ಪ್ರಿಯಾಂಕಾ ಖರ್ಗೆ ಹಿಡಿದಾರ. ಇನ್ನ 2 ಕಾಲ ನಮ್ಮ ಉಸ್ತುವಾರಿ ಮಂತ್ರಿಗಳು ಹಿಡಿದಾರ. ಅವರಿಂದ ಒಂದು ಸ್ವಲ್ಪ ಮಂದಿ ಕರ್ಕೊಂಡು ಇವ್ಯಾಡ್ ನಾವು ಹಿಡಿತೀವಿ ಅಂತೀವಿ. ಹಿಂಗಾಗಿ ಇವ್ರಿಗೆ ಬೀಳಾರ್ದಂಗೆ ಹಿಡ್ದಾರ ಅನ್ನೋ ಕಾರಣಕ್ಕೆ ಯಾರಿಗೆ ಬೇಕಾದ್ರೆ ತುಳಿ ಅಂದ್ರೆ ತುಳಿತೀನಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ನಾವು ಕೇಳ್ತಾ ಇರೋದು ಉಸ್ತುವಾರಿ ಮಂತ್ರಿಗೆ ಇಷ್ಟೇ. ಉಸ್ತುವಾರಿ ಮಂತ್ರಿಗಳೇ, ದೊಡ್ಡ ಖರ್ಗೆ ಸಾಹೇಬ್ರು 50-60 ವರ್ಷ ಆರಿಸಿ ಬಂದ್ರು. ಯಾರ್ಲಿಂದ ಆರಿಸಿ ಬಂದ್ರು? ಯಾರ್ಲಿಂದ ಆರಿಸಿ ಬಂದ್ರು? ಯಾರ್ಲಿಂದ ಆರಿಸಿ ಬಂದ್ರು? ಅವ್ರಿಗೆ ಅದ ಅಂದ್ಮೇಲೆ ಕ್ಯಾನ್ಸಲ್ ಮಾಡೋದ್ರ ಅವ್ರಿಗೆ ಅದ ಅದೇನ್ರಿ? ಅವ್ರಿಗೆ ಅದ ಕೋಟಿ ಕಳಿಸ್ಬೇಕಾಗಿತ್ತು. ಅವರು ಪಾಪ ಅವ್ರೇನ್ ಮಾಡ್ತಾರೆ, ರಾತ್ರಿ ಫೋನ್ ಬರ್ತಾವ, ಏನ್ ಮಾಡ್ರಿ ಕ್ಯಾನ್ಸಲ್ ಮಾಡಿ. ಅರೆ ಒಂದ್ ಪಟ್ಟಣ ಪಂಚಾಯತ್ ಮೆಂಬರ್ ನಾವು ಆಗ್ಬಾರ್ದ? ಸಮಾಜದವರು ತಳವರು ಒಂದ್ ಪಟ್ಟಣ ಪಂಚಾಯತ್ ಮೆಂಬರ್ ಆಗ್ಬಾರ್ದ? ಯಪ್ಪ ನೀ ಪಂಚಾಯತ್ ಮೆಂಬರ್ ಇಲ್ಲ, ಈಗ ಮಂತ್ರಿ MLA ಆಗಿ ಮಂತ್ರಿ ಆಗಿ ನಾವು ಖುಷಿ ಪಟ್ಟಿವಿ, ನಾವು ಹೆಮ್ಮೆ ಪಟ್ಟಿವಿ. ನೀನು ರಾತ್ರಿ ಕ್ಯಾನ್ಸಲ್ ಮಾಡ್ತೀರಲ್ಲ. DC ಅವ್ರು ಹೇಳ್ತಾರೆ ಫೋನ್ ಮ್ಯಾಗ, ನಮ್ಮ ಕನ್ವಿನ್ಸ್ ಮಾಡಬೇಡ್ರಿ, ಉಸ್ತುವಾರಿ ಮಂತ್ರಿ ಕನ್ವಿನ್ಸ್ ಮಾಡಿ. ನಮಗ್ ಕನ್ವಿನ್ಸ್ ಮಾಡಬೇಡ್ರಿ, ಉಸ್ತುವಾರಿ ಮಂತ್ರಿ ಕನ್ವಿನ್ಸ್ ಮಾಡ್ರಿ ಅಂತ. ನಾವು ಯಾರ ಮನೆಗೆ ತೊಳಕತ್ತಿ ಭಿಕ್ಷಾ ಕೊಡ್ತೀವಿ. ಖರೆ ಈ ಕುರ್ಚಿ ನಿಮಗಿನ 3 ವರ್ಷ ರೀ. ನೀವು ಮತದಾರ ಭಿಕ್ಷೆ ಬೇಡಕ್ಕೆ ಮತದಾರ ಮನೆಗೆ ಹೋಗ್ಬೇಕು. ನೀವು ಇದು ಕಾಯಂ ಅಲ್ಲ, ನೀವು ಕಾಯಂ ಅಲ್ಲ. ಯಾರೊಬ್ಬರು MLA ಮಿನಿಸ್ಟರ್ ಮನೆಯಿಂದ ಕೊಡಲ್ಲ. ನಿಮಗೆ ಸರ್ಕಾರ ಕೊಡ್ತದ, ನಿಮಗೆ ರೂಲ್ಸ್ ಅದ. ಆ ರೂಲ್ಸ್ ಪ್ರಕಾರ ಕೆಲಸ ಮಾಡ್ರಿ. ಯಾರನೇ MLA ಮಿನಿಸ್ಟರ್ ಹೇಳ್ತಾರ ಅಂತ ಹೇಳಿ ಕೊಡೋದು ತಗೊಳ್ಳೋದು ಮಾಡಿದ್ರೆ ಬಹಳ ದಿನ ನಡೆಯಲ್ಲ. ಸರ್ಕಾರ ಯಾವಾಗಲೂ ಎಷ್ಟು ದಿನ ಇರ್ತವ, ಕುರ್ಚಿ ಎಷ್ಟು ದಿನ ಇರ್ತದ ಅನ್ನೋದು ನಿಮಗೂ ಕೂಡ ಗೊತ್ತಿರೋ ವಿಷಯ. ಆ ಕಾರಣಕ್ಕೆ ದಯವಿಟ್ಟು ಎಲ್ಲ ಸಮಾಜ ಬಾಂಧವರು
ಪ್ರತಿಯೊಂದು ಏಟು ಪ್ರತಿಯೊಂದು ಪೆಟ್ಟು ನಾವು ಹೆಚ್ಚಿಡಬೇಕಾಗಿದೆ, ಪ್ರತಿಯೊಂದು ಹೊಡೆತ ನಾವು ಹೆಚ್ಚಿಡಬೇಕಾಗಿದೆ. ಅದೇ ನಾವೆಲ್ಲ ಪೆಟ್ಟು ನಾವೆಲ್ಲ ನಾಗೇಂದ್ರಪ್ಪ ನಾಗನಾಥ್ ಇದ್ರಲ್ಲ ಡೆಪ್ಟಿ ತಹಸೀಲ್ದಾರ್ ಲಕ್ಷ್ಮಣ ಕೊಡಿಸಿಲ್ಲ, ನಾನು ಮೊಗದಾಗ ಗಂಟಲ್ ಪಳ್ಯ ಕೊಡಿಸಿಲ್ಲ, ದೇವ್ರಕೊಂಡಾಗ ಶಾದಿಪುರದಾಗ ತೋರಿಸಿಲ್ಲ. ನಿಮ್ಗೇನಾದ್ರು ತಹಸೀಲ್ದಾರ್ ಸಾಹೇಬ್ರೆ ನೀವು ಎಷ್ಟಿ ನಮ್ಮ ಸಮಾಜ ಕೊಡ್ಬೇಕು, ತಳವಾರ್ ಸಮಾಜ ಅಂದ್ರೆ ಯಾವ ರೀತಿ ಕೊಡ್ಬೇಕಂದ್ರೆ ನೀವು ನೋಡ್ರಿ ಮೊಗದಾಗ ಹೆಂಗೆ ಕೊಟ್ಟಿರಿ ಅದೇ ರೀತಿಯಾಗಿ ಅವ್ರಿಗೆ ಪ್ರೋಗ್ರಾಮ್ ಮೆಂಬರ್ ಆಗ್ಯಾರ. ಇದೇನು ಅವ್ರಿಗೆ ಅಮೆರಿಕಾದವ್ರು ಕೊಟ್ರ, ಏನು ಮಲೇಷ್ಯಾದವ್ರು ಕೊಟ್ರ? ಯಾಕೆ ತಹಸೀಲ್ದಾರ್ ಸಾಹೇಬ್ರೆ ನೀವು ಹಿಂಗೆ ಮಾಡಿದ್ರಿ? ಅಧಿಕಾರ ಯಾವತ್ತು ಶಾಶ್ವತ ಇಲ್ಲ, ನಾನಂದ್ ಹೋಗ್ಯಾರ ಅಧಿಕಾರದಾಗ, ಆದ್ರೆ ಶಾಶ್ವತ ಇರೋದು ನಾವು ನೀವು ಅಂತಕ್ಕಂಥದ್ದು ಯಾವತ್ತು ಬರಬೇಡ್ರಿ ತಹಸೀಲ್ದಾರ್ ಸಾಹೇಬ. ಈ ರೀತಿಯ ನಮ್ಮ ಸಮಾಜಕ್ಕೆ ತಳವಾರ್ ಸಮಾಜ ಬಂದದ, ನಾಳೆಗೆ ನಿಮ್ಮ ಮಕ್ಕಳಿಗೂ ಇದೆ ಅನಾಹುತ ಬರ್ತದಕ್ಕಂಥದ್ದು ಬರಿಬೇಡ್ರಿ ಅಂತಕ್ಕಂಥ ಮಾತು. ಯಾಕಂದ್ರೆ ಲೈಫ್ದಾಗ ಎಷ್ಟು ವರ್ಷ ಇರ್ತೀವಿ ತಹಸೀಲ್ದಾರ್ ಸಾಹೇಬ, ನೀವು ವಯಸ್ಸು ಎಷ್ಟು ಈಗ? ಇನ್ನೊಂದು 10 ವರ್ಷ ಆದ್ರೆ ರಿಟೈರ್ಡ್ ಆದ್ಮೇಲೆ ಇಲ್ಲಿ ಇರ್ತಕ್ಕಂಥ 6.5 ಲಕ್ಷ ರಾಜ ಮಹಾರಾಜರು ಈ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ತಗೊಂಡು ರಾಜ್ಯ ಆಳ್ತಾ ಇದ್ದಾರೆ. ಇವತ್ತ ಈ ತಳವಾರ ಸಮಾಜ ಈ ದೇಶಕ್ಕೆ ಪ್ರಾಣ ಕೊಟ್ಟಂತ ತಳವಾರ ಸಮಾಜ ಪೊಲೀಸರೇ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವೀಗ ಪೊಲೀಸರಾಗಿರ್ಬೇಕು. ಹಿಂದೆ ಈ ತಳವಾರ ಸಮಾಜದವರು ಪೊಲೀಸ್ ಸೇವೆ ಮಾಡ್ತಕ್ಕಂತ ಡ್ಯೂಟಿ ಮಾಡ್ತಕ್ಕಂತ ಈ ತಳವಾರ ಸಮಾಜ, ಊರ ರಕ್ಷಣೆ ಮಾಡ್ತಕ್ಕಂತ ತಳವಾರ ಸಮಾಜ, ಈ ಎಲ್ಲ ಅರ್ಥ ಮಾಡಿಕೊಂಡು ಹಿಂದಿನ ಸರ್ಕಾರ, ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಈ ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ತಾರ ಆ ಸರ್ಕಾರಕ್ಕೆ ನಾವು ತಾರೀಫ್ ಮಾಡ್ತೀವಿ, ಹೆಸರು ಹೇಳ್ತಾ ಇದ್ದೀವಿ. ಅಲ್ಲಿ ಅವ್ರು ಕೊಟ್ಟಂತ ಅಧಿಕಾರವನ್ನ ಒಂದು ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂತ ಆದೇಶ ಮಾಡಿದಂತ ಬೊಮ್ಮಾಯಿ ಅವರಿಗೆ ನೆನೆಸ್ಕೊಳ್ಬೇಕಾಗ್ತದ ಬಂಧುಗಳು. ಇವತ್ತ ಬಸವರಾಜ ಬೊಮ್ಮಾಯಿ ಅವರಿಗೆ ನೆನೆಸ್ಕೊಳ್ಬೇಕಾಗ್ತದ. ಅವ್ರು ಕೊಟ್ಟಂತ ಆದೇಶವನ್ನ ಇವತ್ತು ಎಲ್ಲಾ ಕಡೆ ಇವತ್ತ ಇಡೀ ರಾಜ್ಯದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ 1 ಲಕ್ಷ ಪ್ರಮಾಣ ಪತ್ರವನ್ನು, ಜಾತಿ ಪ್ರಮಾಣ ಪತ್ರವನ್ನ ಸರ್ಕಾರ ಕೊಟ್ಟಿದೆ ಬಂಧುಗಳೇ. ಇಷ್ಟು ಕೊಟ್ಟದ್ದು ಗೊತ್ತಿದ್ದರೂ ಕೂಡ ಸನ್ಮಾನ್ಯ ತಹಸೀಲ್ದಾರ್ ಅವರು, ಚುನಾವಣೆ ಆರೋರು ನೀವು ಕೊಟ್ಟಂತ ಪ್ರಮಾಣ ಪತ್ರವನ್ನ, ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟಂತದ್ದು ಯಾರಿಗೆ ಒತ್ತಡದಿಂದ, ಅವರ ಒಂದು ಜಬರದಸ್ತಿಯಿಂದ ನೀವು ತಿರಸ್ಕಾರ ಮಾಡಿದ್ರಲ್ಲ ಸ್ವಾಮಿ. ನೀವು ಸರ್ಕಾರ ನೌಕರರು, ಈ ಜನರ ಸೇವಕರು, ನೀವು ಯಾವ ಆಧಾರದ ಮೇಲೆ ನೀವು ತಿರಸ್ಕಾರ ಮಾಡಿದ್ರಿ? ನೀವು ಹೇಳ್ರಿ. ನೀವು ನಮ್ಮ ಸೇವಕರು, ನೀವು ದೊಡ್ಡ ನಮ್ಮ ಸಮಾಜಕ್ಕೆ, ತಳವಾರ ಸಮಾಜಕ್ಕೆ ಘೋರ ಅನ್ಯಾಯ ಮಾಡಿದ ಅಧಿಕಾರಿಗಳ ನೀವು. ನಾವು ಎಂದೂ ಸಹಿಸಿಕೊಳ್ಳಕ್ಕಾಗೋದಿಲ್ಲ. ಯಾಕೆ ಸಚಿವರದು, ಯಾಕೆ ನೀವು ಬೆಲೆಯಿಂದ ಬಂದಂತ ಒತ್ತಡಕ್ಕೆ ಕಾನೂನುಬದ್ಧವಾಗಿ ಮಾಡಬೇಕಾಗಿತ್ತು. ಹಂಗಾದ್ರೆ ನೀವು ಯಾಕೆ ಕೊಟ್ರಿ ಸರ್ಟಿಫಿಕೇಟ್? ಯಾಕೆ ಕೊಟ್ರಿ ನೀವು ಸರ್ಟಿಫಿಕೇಟ್ ಮೇಲೆ ಬರ್ದಿದ್ರಿ ನೀವು? ಇದು ಚುನಾವಣೆಗೋಸ್ಕರ ಈ ಪ್ರಮಾಣ ಪತ್ರ ನೀವು ಕೊಟ್ಟಂತ, ನೀವು ಬರಂತ ನಿಮ್ಮ ಅಮೃತಾಸ್ತಲಿಂದ ಕೊಟ್ಟಂತ ಪ್ರಮಾಣ ಪತ್ರ ನೀವೇ ತಿರಸ್ಕಾರ ಮಾಡ್ತೀರಂದ್ರ ಇದು ಯಾವ ನ್ಯಾಯ? ಅವ್ರನ್ನ ಕೈಗೊಂಬಿದ್ದೀರ? ಅವ್ರ ಮನೆ ನೌಕರರಿದ್ದೀರಿ ನೀವು? ಈ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು. ಇವತ್ತು ನಾವು ಸಂಕಲ್ಪ ಮಾಡಿದ್ದೇವೆ, ಸಾಂಕೇತಿಕವಾಗಿ ಇವತ್ತ ತಳವಾರ ಸಮಾಜ ಇವತ್ತು 5-6 ಜನ ಇರಬಹುದು. ಇವತ್ತು ಹಂತ ಹಂತವಾಗಿ ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ. ಕಾಂಗ್ರೆಸ್ದಾಗ ಹಾಕಿದವ್ರನ್ನ ತಿರಸ್ಕಾರ ಮಾಡ್ತೀರಿ, ಬಿಜೆಪಿಲಿಂದ ಹಾಕಿದವ್ರನ್ನ ತಿರಸ್ಕಾರ ಮಾಡ್ತೀರಿ. ತಳವಾರ ಸಮಾಜಕ್ಕ ಇದು ಯಾವ ನ್ಯಾಯ? ಯಾರೋ ಒಬ್ಬ ರಾಜ ಮಹಾರಾಜ ಇರತಕ್ಕಂತ ಆ ಸಮುದಾಯದವರನ್ನು ನೀವು ಎಕ್ಸೆಪ್ಟ್ ಮಾಡ್ತೀರಿ? ಯಾರು ಒತ್ತಡಕ್ಕೆ ಮಾಡ್ತಾ ಇದ್ರಿ? ಯಾರು ಒತ್ತಡ ಮಾಡಿದಾರ? ಯಾರು ಇದಕ್ಕೆ ಹಿನ್ನೆಲೆ ಗಾಯಕರಿದ್ದಾರ? ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದಾರ? ಅವರಿಗೆ ಎಂದೂ ಬಿಡೋದಿಲ್ಲ ತಳವಾರ ಸಮಾಜ. ನೀವು ನಡೆದಿರುವಂತಹ ಈ ಒಂದು ಹೋರಾಟ ತಳವಾರ ಜನಾಂಗಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಖಂಡಿಸಿ ಇವತ್ತು ಕಾಳಗಿ ಪಟ್ಟಣದಲ್ಲಿ ಪಕ್ಷಾತೀತವಾಗಿ ನಡೀತಾ ಇರುವಂತಹ ಈ ಒಂದು ಹೋರಾಟಕ್ಕೆ ಇವತ್ತು ಒಂದ್ಸಲ ಎಲ್ಲರೂ ಜೋರಾಗಿ ಘೋಷಣೆಗಳನ್ನ ಒಂದ್ಸಲ ಎಲ್ಲರೂ ಜೋರಾಗಿ ಇನ್ನೊಂದ್ಸಲ ಘೋಷಣೆಯನ್ನ ಮಾಡೋಣ. ಬೇಕೇ ಬೇಕು,
ಬೇಕೇ ಬೇಕು, ಬೇಕೇ ಬೇಕು. ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವ ಸರ್ಕಾರಕ್ಕೆ, ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವ ಸರ್ಕಾರಕ್ಕೆ, ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವ ಅಧಿಕಾರಿಗಳಿಗೆ, ಹಲವಾರು ಜನಾಂಗಕ್ಕೆ ಅನ್ಯಾಯ ಮಾಡ್ತಿರುವಂತಹ ಅಧಿಕಾರಿಗಳಿಗೆ, ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವಂತಹ ಭ್ರಷ್ಟ ರಾಜಕಾರಣಿಗಳಿಗೆ, ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವಂತಹ ಭ್ರಷ್ಟ ರಾಜಕಾರಣಿಗಳಿಗೆ. ಬಂಧುಗಳೇ, ಇವತ್ತು ನಿರಂತರವಾಗಿ ಹಲವಾರು ಜನಾಂಗಕ್ಕೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಇದು ಇವತ್ತಿಂದ ಅಲ್ಲ, ನಿರಂತರವಾಗಿ ಅನ್ಯಾಯವನ್ನ ಸಹಿಸ್ಕೊಂಡು ನಾವು ಬರ್ತಾ ಇದ್ದೀವಿ. ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟದ ಹುಲಿ ವಿಠ್ಠಲ್ ಹೇರೂರವರು ಏನ್ ಹೇಳಿದ್ದಾರೆ, ನಾವು ಎಲ್ಲಿ ತನ ಅನ್ಯಾಯ ಸಹಿಸ್ಕೊಳ್ತೀವಿ ಅಲ್ಲಿ ತನ ಅನ್ಯಾಯ ಮಾಡೋರು ಕಂಟಿನ್ಯೂ ಅನ್ಯಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಇವತ್ತು ನಾವು ಅನ್ಯಾಯ ಸಹಿಸ್ಕೋರಾಗಬಾರ್ದು. ಅನ್ಯಾಯ ಮಾಡೋರನ್ನ ಕಟ್ಟಿ ಕೂಡಿಸುವ ಕೆಲಸ ಇವತ್ತು ನಾವೆಲ್ಲರೂ ಮಾಡ್ಬೇಕಾಗುತ್ತೆ. ಇವತ್ತೇನು ತಳವಾರ ಸಮಾಜದ 2 ನಾಮಪತ್ರ, ಅವರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಅವರು ಶಾಲಾ ದಾಖಲಾತಿಗಳನ್ನ ಪರಿಶೀಲಿಸಿ ಅವ್ರ ಮನೆಗೆ ಹೋಗಿ ಪಂಚನಾಮ ಮಾಡಿ, ಇವತ್ತು ಯಾರದೇ ಒಂದು ಜಾತಿ ದೃಢೀಕರಿಸಬೇಕಾದ್ರೆ ಇವತ್ತು ತಹಶೀಲ್ದಾರರವರಿಗೆ ಸರ್ಕಾರದ ಸಂವಿಧಾನದ ಮಾನದಂಡ ಇದೆ. ಯಾರೇ ಬಂದು ನಾಯಿಗೆ ಬಾಗಿಲಿ ಮೂಲ ಹಚ್ಚ ಕೆಲಸ ಇವತ್ತು ತಹಶೀಲ್ದಾರ್ ಮಾಡ್ಲಕತ್ತಾರೆ. ಇವತ್ತು ಇದೇ ಮುಂದುವರೆದ್ರೆ ಅವ್ರ ಬಾಗಿಲಿ ಮೂಲ ಹಚ್ಚ ಕೆಲಸ ಕೂಡ ಇವತ್ತು ನಾವೆಲ್ಲ ಇವತ್ತು ತಹಶೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಇವತ್ತು ಕಾನೂನಿನ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ಬೇಕು, ಸಂವಿಧಾನದ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ಬೇಕು. ಅದು ಬಿಟ್ಟು ಯಾರೋ ಬೇರೆಯವ್ರು ಬಂದು ಫೋನ್ ಮಾಡಿ, ಇವತ್ತು ಯಾವುದೋ ಇಲಾಖೆ ಸಚಿವ ಇರ್ಬೋದು, ಇವತ್ತು ಯಾರ್ಯಾರು ಇರ್ತಾರೆ ಅದಕ್ಕೆ ಹೊಣೆ ಅವರೆಲ್ಲ ಫೋನ್ ಮಾಡಿ ಹಿಂದಿನ ಮಗಲಿಯವರಿಗೆ ಬರೇ ಕಿವಿ ಹಿಂಡ್ಬೋದು ಅಷ್ಟೇ. ಆದ್ರೆ ಕಾನೂನು ತಪ್ಪು ಮಾಡಕ್ಕೆ ಅವಕಾಶ ಇಲ್ಲ. ಅವರ ಕಿವಿ ಹಿಂಡರತ್ತೆ ಇವರು ಕಾನೂನೇ ತಪ್ಪು ಮಾಡ್ಯಾರಪ್ಪ ಅಂದ್ರೆ ಇವತ್ತು ನಾವು ಇವರನ್ನ ಧಿಕ್ಕರಿಸ್ತಾ ಇದ್ದೀವಿ. ಇವತ್ತು ಸಂವಿಧಾನವನ್ನ ಇಲ್ಲಿ ಕಡ್ಡೋಲೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ಇವತ್ತು ಸಂವಿಧಾನವನ್ನ ಇವತ್ತು ನುಂಗ ಹಾಕುವ ಕೆಲಸ ಇವತ್ತು ತಹಶೀಲ್ದಾರ್ ಇದಕ್ಕೆ ನೇರ ಹೊಣೆ, ತಹಶೀಲ್ದಾರರು ಇದಕ್ಕೆ ನೇರ ಹೊಣೆ. ಇವತ್ತು ಅವ್ರ ನೌಕರಿ ಸಲುವಾಗಿ ಅವ್ರೇನಪ್ಪ ಅಂದ್ರೆ ಯಾರೋ ಒತ್ತಡ ಏರಿರುತ್ತೆ, ಈ ಜನರಿಗೆ ಮಣ್ಣು ಕೊಡೋ ಕೆಲಸ ಮಾಡ್ಯಾರ. ಅಂತ ಕೆಲಸ ಮಾಡಬೇಡಿ ಸಾಹೇಬ್ರೆ. ಯಾರ್ಯಾರು ತಹಶೀಲ್ದಾರ್ ಇದ್ದೀರಿ, ಜಿಲ್ಲಾಧಿಕಾರಿಗಳಿದ್ದೀರಿ, ಇವತ್ತು ನೀವು ಜನರಿಗೆ ಮಣ್ಣು ಕೊಡೋ ಕೆಲಸ ಮಾಡಿದ್ರ ಆ ದೇವರು ನಿಮಗೆ ಮಣ್ಣು ಕೊಡೋ ಕೆಲಸ ಮಾಡ್ತಾನಂತೆ ಈ ಸಂದರ್ಭ ಹೇಳ್ಬೇಕಾಗ್ತದೆ. ಜಿಲ್ಲಾ ತಳವಾರ ಮಹಾಸಭಾದ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಅವರೇ ಹಾಗೂ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂಥ ಎಲ್ಲ ವಿವಿಧ ಸಮಾಜದ ಮುಖಂಡರೇ, ಇವತ್ತು ಬಹಳ ನೋವಿನ ಸಂಗತಿಯಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ 347 ತಿದ್ದುಪಡಿಯನ್ನು ಕೊಡುವ ಮುಖಾಂತರ ಏನು ಪರಿಶಿಷ್ಟ ಪಂಗಡಕ್ಕೆ ಇವತ್ತು ನ್ಯಾಯವನ್ನು ಕೊಡಬೇಕು ಅಂತ ತಿಳ್ಕೊಂಡು ಇವತ್ತು ಆ ಜನರಿಗೆ ನ್ಯಾಯ ಕೊಡುವ ಸಲುವಾಗಿ ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಆ ಒಂದು ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದ್ದನ್ನು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಏನು ಅವರು ನನ್ನಂತರ ಜಗತ್ತೇ ಪ್ರಳಯ ಆಗಬೇಕೆನ್ನುವಂಥ ದುರುದ್ದೇಶವನ್ನು ಇಟ್ಕೊಂಡು ಇವತ್ತು ಆ ಒಂದು ತಳವಾರ ಸಮುದಾಯದಲ್ಲಿ ತಮ್ಮ ಬಿಟ್ಟು ಬೇರೆದವರು ಯಾರೂ ಇರಬಾರ್ದು ಅನ್ನುವಂಥ ಒಂದು ದುರುದ್ದೇಶದಿಂದ ತಳವಾರ ಸಮುದಾಯದಲ್ಲಿ 55 ಕಾಸ್ಟ್ಗಳು ಬಂದರೂ ಕೂಡ ಕೇವಲ 4-5 ಜಾತಿಗಳು ಮಾತ್ರ ಅದರ ಲಾಭ ಪಡಿಬೇಕು. ಉಳಿದವರು ಯಾರೂ ಜಾತಿಯ ದೇವರು ಅದರ ಲಾಭ ಪಡಿಬಾರ್ದು. ಆದ್ದರಿಂದ ನಾವೇ ಇರಬೇಕಂತ ತಿಳ್ಕೊಂಡು ಇವತ್ತು ರಾಜ್ಯದಲ್ಲಿ ಸುಮಾರು 16-17 ಜನರು MLA ನಾವೇ ಇದ್ದೆವು, 2 ಜನ MP ಗಳು ನಾವೇ ಇದ್ದೆವು, MLCಗಳು ನಾವೇ ಇದ್ದೆವು. ಹೆಚ್ಚು ಕಡಿಮೆ ಆದ್ರೆ ಸರ್ಕಾರ ಬಿಡಿಸ್ತೇವೆ, ಬೇರೆದವ್ರು ಯಾರು ಎಷ್ಟು ಪ್ರಮಾಣ ಹೋಗಬಾರ್ದು ಅನ್ನುವಂಥ ಒಂದು ಪ್ರಜಾಪ್ರಭುತ್ವ ಸಂವಿಧಾನ ಮೇಲೆ ಏನು ಕಗ್ಗೋಲೆಯನ್ನು ಮಾಡ್ತಾರ, ಆ ಕಗ್ಗೋಲೆಯನ್ನು ಇಡೀ ಎಲ್ಲ ಸಮುದಾಯಗಳು ಇವತ್ತು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಬಂಧುಗಳು, ಇವತ್ತು ಏನು ಇವರು ದಿವಾಕ್ ಮಾಡ್ಕೊತ ಈ ರಾಜ್ಯದಲ್ಲಿ ನಾವೇ ಪರಿಶಿಷ್ಟ ಪಂಗಡ ಇದ್ದೇವು, ನಮ್ಗೆ ಬಿಟ್ಟು ಯಾರೇ ಇಲ್ಲ ಅಂತೇಳಿ ಇವತ್ತು ದಿವಸ ಮಾಡ್ತಾ ಇದ್ರಲ್ಲ. ಈ ಸಮುದಾಯ ಮನಸ್ಸು ಮಾಡಿದ್ರೆ ನೀವು ಯಾರು ಇವತ್ತು ಪರಿಶಿಷ್ಟ ಪಂಗಡದಲ್ಲಿ ಇರ್ತಿದ್ದಿಲ್ಲ, ಯಾರು ಮಂತ್ರಿನೂ ಆಗ್ತಿದಿಲ್ಲ, ಯಾರು MLA ಆಗ್ತಾ ಇದ್ದೀರಿ. ಇವತ್ತು ಅರ್ಥ ಮಾಡ್ಕೋಬೇಕು ನೀವು.
ಇವತ್ತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಆರ್ಟಿಕಲ್ 342 ಪ್ರಕಾರ ಯಾರು ಇವತ್ತ ಪರಿಶಿಷ್ಟ ಪಂಗಡದ ಅರ್ಹತೆ ಇದರ ಅವರೆಲ್ಲರೂ ಕೂಡ ಇವತ್ತಿನ ದಿವಸ ಆ ಜಾತಿಯ ಪ್ರಮಾಣ ಪತ್ರ ತೆಗೆದುಕೊಳ್ಳ ಅರ್ಹರಾಗಿದ್ದಾರೆ. ಆ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ಏನು ಮಾರ್ಚ್ 3ನೇ ತಾರೀಕಿನ ದಿವಸ ಫೆಬ್ರವರಿ 25ನೇ ತಾರೀಕಿನ ದಿವಸ 2014ನೇ ಸಾಲಿನಲ್ಲಿ ಈ ತಳವಾರ ಮತ್ತು ಪರಿವಾರವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕಂತ ತಿಳ್ಕೊಂಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಆ ಒಂದು ಶಿಫಾರಸನ್ನು ಪರಿಗಣಿಸಿ ಇವತ್ತಿನ ದಿವಸ ಪರಿವಾರ ಮತ್ತು ಪರಿವಾರವನ್ನು ಆ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಇವತ್ತ ಮಾನ್ಯತೆ ಮಾಡಿ ಇವತ್ತ ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಟ್ಟಾಗ ರಾಜ್ಯದಲ್ಲಿರುವಂತ ನಮ್ಮ ಬಸವರಾಜ ಬೊಮ್ಮಾಯಿಯವರು ಇದನ್ನು ಸಾಂವಿಧಾನಿಕವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಅದ್ರ ಜೊತೆಯಾಗಿ ಈ ಹಿಂದೆ ಇರುವಂತ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿರುವಂತ ಈ ತಳವಾರ ಮತ್ತು ಪರಿವಾರ ಸಮುದಾಯವನ್ನು ತೆಗೆದುಹಾಕಿ ಪರಿಶಿಷ್ಟ ಪಂಗಡದ ಸವಲತ್ತುಗಳನ್ನು ತೆಗೆದುಕೊಳ್ಬೇಕಂತ ತಿಳ್ಕೊಂಡು ಸೆಪ್ಟೆಂಬರ್ 27ರಲ್ಲಿ ಕಲಬುರಗಿ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಡಿಕ್ಲೇರ್ ಮಾಡಿದಂತ ಇತಿಹಾಸ ಇದೆ. ಆದ್ರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತ ನಿನ್ನೆ ಮೊನ್ನೆ ಒಂದು ವಿಡಿಯೋ ವೈರಲ್ ನೋಡಿದನ ಏನು ಗೊಂಡ್ರು ಡೋಕ್ರೆ ಕೋಳಿಗರು ತಳವಾರರು ಇವತ್ತು ದಿವಸ ಎಸ್ಟಿ ಪ್ರಮಾಣ ಪತ್ರ ತೊಳಗತ್ತಾರ, ನಮ್ಮ ಅಸ್ತಿತ್ವ ಖಲಾಸ್ ಮಾಡ್ಲಕತ್ತಾರ. ಅದಕ್ಕೆ ನಾವೆಲ್ಲ ಹೋರಾಟ ಮಾಡ್ಬೇಕಾಗ್ಯದ. ನಮ್ಮಲ್ಲಿರುವಂತ ಇವತ್ತ ಸತೀಶ್ ಜಾರಕಿಹೊಳಿ ಆಗಿರ್ಬಹುದು, ಇನ್ನಿತರ ಹಲವಾರು ಇವತ್ತ ವಾಲ್ಮೀಕಿ ಸಮಾಜದ ಎಲ್ಲ ಇವತ್ತ MLA ಆಗಿರ್ಬೋದು, ಎಲ್ಲರೂ ಒಗ್ಗೂಡಬೇಕು, ಬೇರೆಯವ್ರಿಗೆ ಯಾರಿಗೂ ಒಳಗೆ ತಗೋಬಾರ್ದು ಅನ್ನುವಂತ ಒಂದು ಕುತಂತ್ರ ನೀವೇನು ನಡೆಸಿದ್ರಲ್ಲ, ಇದು ಬಹುದಿನ ಏನೈತಿಲಾಗ ರಾಜ ಮಹಾರಾಜರಾದಂಥವ್ರು ನೀವೆಲ್ಲ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಇವತ್ತು ದಿವಸ ಕೇವಲ 4 ಸಮುದಾಯಗಳು ಅದು ಪ್ರೆಸಿಡೆನ್ಸಿಯಲ್ ಆರ್ಡರ್ ಆಗಿ ಇವತ್ತು ದಿವಸ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗ್ಯಾವ. ಬೇಡ ವಾಲ್ಮೀಕಿ ಬೇಡರನ್ನುವಂತ ಕೇವಲ 4 ಪದಗಳು ಇವತ್ತು ನೋಡಿ 18 ಪದಗಳು ಮೋಟಾ ನಾಯಕ ತಿಳ್ಕೊಂಡು 18 ಪದಗಳು ಇವತ್ತು ದಿವಸ ಅನಧಿಕೃತವಾಗಿ ಎಸ್ಟಿ ಪ್ರಮಾಣ ಪತ್ರ ನೀವು ತೊಗೊಳ್ಕೊತೀರಿ. ನೀವು ನಿಜವಾಗ್ಲೂ ಕೂಡ ಆತ್ಮಸಾಕ್ಷಿ ಏನಿದ್ರ ಅವೆಲ್ಲ ಪದಗಳು ಇವತ್ತು ದಿವಸ ವಾಪಸ್ ಕೊಡಬೇಕು. ಇಲ್ಲಿರುವಂತಹ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯ ಮುಖಂಡರು ಇವತ್ತು ದಿವಸ ಇವತ್ತು ನಮ್ಮ ಕುರ್ಚಿಯಲ್ಲಿ ಅಲಿಗಾಡ್ತದ 16-17 ಜನ MLAಗಳವರ ನಮ್ಮ ಸರ್ಕಾರ ಹೋದ್ರು ಅಂತ ತಿಳ್ಕೊಂಡು ನೀವೇನಾದರೂ ಕೂಡ ಅವರ ಅಂಜಿಕೆಗೆ ಮಣಿದು ಇವತ್ತಿನ ದಿವಸ ಈ ರೀತಿಯಾದ ನಿಜವಾದಂತ ಏನು ತಳವಾರಿ ಸಿಗಬೇಕಾದಂತ ಸೌಲಭ್ಯಗಳು ಇವತ್ತ ವಂಚಿತ ಮಾಡಕತ್ತಿರಲ್ಲ. ಇದ್ರದ್ದು ಇವತ್ತಿನ ದಿವಸ ಶಾಪ ತಟ್ಟೆ ಬಿಡಲ್ಲ. ಒಂದು ದಿವಸ ಒಂದು ಮಾತದ ಹಿಡಿದರೆ ಬಿಡಲಾರ ತಳವಾರ ನಾಯಿ ಅಂತ. ಒಂದು ಸಲ ಇವ್ರು ಏನು ತಳವಾರ ಮನಸ್ಸು ಮಾಡಿದ್ರ ನಿಮಗ ಇವತ್ತ ನಿಮಗೆ ದಂಡಿಗೆ ಹತ್ತಂತಕ ಬಿಡಲ್ಲ ನೀವು ಮಾತನ್ನು. ಯಾಕೆ ಇವತ್ತಿನ ದಿವಸ ಈ ಕಾಳಗಿ ತಹಶೀಲ್ದಾರ್ಗೆ ನಾ ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀ ಯಾಕೆ ಇವತ್ತಿನ ದಿವಸ ಅವರಿಗೆ ತಳವಾರ ಎಸ್ಟಿ ಪ್ರಮಾಣ ಪತ್ರ ಕೊಟ್ಟಿದ್ದೀರಿ? ಒಂದು ವೇಳೆ ನೀವು ಅವ್ರು ಅಲ್ಲಪ್ಪ ಅಂದ್ರೆ ನೀವು ತಿರಸ್ಕಾರ ಮಾಡಬಹುದಿತ್ತು. ಇವತ್ತ ಜಾತಿ ಪ್ರಮಾಣ ಪತ್ರ ತಳವಾರ ಅಂತ ಕೊಡ್ತೀರಿ, ಚುನಾವಣಾ ಉದ್ದೇಶಕ್ಕೆ ಅಂತೇಳಿ ತಳವಾರ ಪ್ರಮಾಣ ಪತ್ರ ಕೊಡ್ತೀರಿ. ಆದ್ರೆ ಯಾರಿಗೋ ಫೋನ್ ಬಂದದ, ಯಾವುದೋ ಕೆಲವು ಗುಂಡಾಗಳು ಬಂದು ನಿಮ್ಗೆ ಅಂಜಿಸ್ತಾವ ತಿಳ್ಕೊಂಡು ಇವತ್ತು ದಿವಸ ಅವ್ರ ನಾಮಪತ್ರ ತಿರಸ್ಕಾರ ಮಾಡ್ತೀರಿ. ಇದು ಇವತ್ತ ಅಕ್ಷಮ್ಯ ಅಪರಾಧ. ಇವತ್ತ ನೀವೇನು ತಹಶೀಲ್ದಾರ್ ಮಾಡಿದಿರಿ, RO ಮಾಡಿದಿರಿ, ಇದು ಇವತ್ತಿನ ದಿವಸ ಇವತ್ತು ನೀವು ವಾಪಸ್ ತಗೋಬೇಕು. ಇದು ಒಂದು ವೇಳೆ ವಾಪಸ್ ತೆಗೆದುಕೊಳ್ಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ಇದು ಸಾಂಕೇತಿಕವಾದಂತ ಹೋರಾಟ. ಮುಂದಿನ ದಿನಗಳಲ್ಲಿ ನಿಮಗೆ ಜೈಲಿಗೆ ಕಳಿಸುವವರೆಗೂ ಕೂಡ ನಾವು ಬಿಡೋದಿಲ್ಲ ಹುಡುಗಾಟಿಕೆ ಅದ ಇವತ್ತಿನ ದಿವಸ. ಆದ್ದರಿಂದ ಕಲಬುರಗಿ ಜಿಲ್ಲೆಯಲ್ಲಿರುವಂತ ಏನು ನಮ್ಮ ದೊಡ್ಡ ದೊಡ್ಡ ನಾಯಕರು ಸುಮಾರು 40-50 ವರ್ಷಗಳಿಂದ ಈ ಸಮುದಾಯಗಳ ಹೆಸರಿನ ಮೇಲೆ ಅಧಿಕಾರ ಮಾಡಿಕೊಂಡು ಇವತ್ತ ಜಿಲ್ಲೆಯಲ್ಲಿ ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ದಿವಸ ನೀವು ಇವತ್ತ ನಾಯಕರಾಗಲಿಕ್ಕೆ ಇದೇ ಸಮುದಾಯ ಕಾರಣದ ಬಂಧುಗಳಿಗೆ. ಆದ್ರೆ ಇವತ್ತು ದಿವಸ ಯಾರು ನಿಮ್ಗೆ ಕುರ್ಚಿ ಮೇಲೆ ಕುಡಿಸ್ಯಾರ, ಇವತ್ತ ಯಾರು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇವತ್ತು ದಿವಸ ನಿಮಗೆ ತಲೆ ಎತ್ತಿ ತಿರುಗಿಸುವಂತೆ ಮಾಡಿದಾರ, ಅವರನ್ನು ಮರೆತು ಇವತ್ತಿನ ದಿವಸ ಕೇವಲ ಚುನಾವಣೆಗೋಸ್ಕರವಾಗಿ ಇಂಥ ಮುಕ್ತ ಸಮಾಜಗಳನ್ನು ದುರುಪಯೋಗ ಮಾಡಿಕೊಳ್ಳುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮಗೆ ಎಂದಿಗೂ ಸುಮ್ಮಿಡುವಂತ ಮಾತು ಇಲ್ಲೇ ಇಲ್ಲ ಅನ್ನುವಂತ ಸಂದೇಶವನ್ನು ಎಲ್ಲಾ ರಾಜಕಾರಣಿಗಳಿಗೆ ಕೊಡ್ತಾ ಇದ್ದೀವಿ ಬಂಧುಗಳೇ. ಏನ್ ತಿಳ್ಕೊಂಡು ಬೇಕೇ ಬೇಕು ನಿಮ್ ಕಾಳಜಿಗೆ ನೀವು ಸುತ್ತೋದೇ ಅಲ್ದಿಲ್ಲ, ಮುಂದೆ ಹೋಗ್ಬೇಕಲ್ಲ ಆ ದಾರಿ. ಬೇಕೇ ಬೇಕು
ರದ್ದುಗೊಳಿಸಿದ ಸರ್ಕಾರ ಕೇಳಿ ಧಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ಕೊಡದ ಸರ್ಕಾರ ಕೇಳಿ ಧಿಕ್ಕಾರ. ಸರ್ಕಾರ ಎಸ್ಟಿ ಪ್ರಮಾಣ ಪತ್ರ ಕೊಟ್ಟು ಕಸಿದುಕೊಂಡಂತ ಉಸ್ತುವಾರಿ ಮಂತ್ರಿ ಹೇಳಿ ಧಿಕ್ಕಾರ. ಎಸ್ಟಿ ಸಮಾಜವನ್ನು ಶೋಷಣೆ ಮಾಡ್ತಕ್ಕಂತ ಉಸ್ತುವಾರಿ ಮಂತ್ರಿ ಹೇಳಿ ಧಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ಕೊಡದಂತೆ ನೋಡಿಕೊಳ್ಳುತ್ತಿರುವ ಮುಖ್ಯಮಂತ್ರಿಗಳು ಧಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ಕೊಡದಂತೆ ನೋಡಿಕೊಳ್ಳುತ್ತಿರುವ ಮುಖ್ಯಮಂತ್ರಿಗಳು ಧಿಕ್ಕಾರ. ಆದ್ರೆ ಅವ್ರದ್ದು ರಾಜಕೀಯ ಶಕ್ತಿ ನಡೀಲಕ್ಕತ್ತದ. ಸಿದ್ದರಾಮಯ್ಯನ ಕುರ್ಚಿ ಇವಾಗೆಲ್ಲ ಮುಖಂಡರು ಮಾತಾಡಿದ್ರು. ಸಿದ್ದರಾಮಯ್ಯನ ಕುರ್ಚಿ ಅಳಗಾಡ್ಲಕ್ಕತ್ತದ. 2 ಕಾಲ ಸತೀಶ್ ಜಾರಕಿಹೊಳಿ ಒತ್ತಿ ಹಿಡ್ದಾರ ಬಿಡ್ಲಾರ್ದಂಗೆ. ಟಿವಿಯಲ್ಲಿ ನೋಡ್ಲಿಕ್ಕತ್ತೀರಿ, ನೀವು ಟಿವಿಯಲ್ಲಿ ನೋಡ್ಲಕ್ಕತ್ತೀರಿ ಸಿದ್ದರಾಮಯ್ಯನ ಕುರ್ಚಿ ಅಳಗಾಡ್ಲಿಕ್ಕೆ. ಆ ಕುರ್ಚಿ ಯಾರು ಹಿಡಿದಾರೆ? 2 ಕಾಲ ಯಾರು ಹಿಡಿದಾರ? ಸತೀಶ್ ಜಾರಕಿಹೊಳಿ ಹಿಡಿದಾರ. ನಾವು 15-16 ಮಂದಿ ಇರ್ತೀವಿ, ನಾವೆಲ್ಲ ಕೂಡಿ ಹಿಡಿದೇವಂದ್ರೆ 2 ಕಾಲ ಅಳಗಾಡಿ ಬಿಡಲ್ಲ. ಇನ್ನ 2 ಕಾಲ ಯಾರು ಹಿಡಿದಾರ? ಇಲ್ಲ. ಇನ್ನ 2 ಕಾಲ ನಮ್ಮ ಪ್ರಿಯಾಂಕಾ ಖರ್ಗೆ ಹಿಡಿದಾರ. ಇನ್ನ 2 ಕಾಲ ನಮ್ಮ ಉಸ್ತುವಾರಿ ಮಂತ್ರಿಗಳು ಹಿಡಿದಾರ. ಅವ್ರಿಂದ ಒಂದು ಸ್ವಲ್ಪ ಮಂದಿ ಕರ್ಕೊಂಡು ಇವ್ಯಾಡ್ ನಾವು ಹಿಡಿತೀವಿ ಅಂತೀವಿ. ಹಿಂಗಾಗಿ ಇವ್ರಿಗೆ ಬೀಳಾರ್ದಂಗೆ ಹಿಡಿದಾರ ಅನ್ನೋ ಕಾರಣಕ್ಕೆ ಯಾರಿಗೆ ಬೇಕಾದ್ರೆ ತುಳಿ ಅಂದ್ರೆ ತುಳಿತೀನಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ನಾವು ಕೇಳ್ತಾ ಇರೋದು ಉಸ್ತುವಾರಿ ಮಂತ್ರಿಗೆ ಇಷ್ಟೇ. ಉಸ್ತುವಾರಿ ಮಂತ್ರಿಗಳೇ, ದೊಡ್ಡ ಖರ್ಗೆ ಸಾಹೇಬ್ರು 50-60 ವರ್ಷ ಆರಿಸಿ ಬಂದ್ರು. ಯಾರ್ಲಿಂದ ಆರಿಸಿ ಬಂದ್ರು? ಅವ್ರಿಗೆ ಅದ ಅಂದ್ಮೇಲೆ ಕ್ಯಾನ್ಸಲ್ ಮಾಡೋದ್ರ ಅವ್ರಿಗೆ ಅದ ಅದೇನ್ರಿ? ಅವ್ರಿಗೆ ಅದ ಕೋಟಿ ಕಳಿಸ್ಬೇಕಾಗಿತ್ತು. ಅವರು ಪಾಪ ಅವ್ರೇನ್ ಮಾಡ್ತಾರೆ, ರಾತ್ರಿ ಫೋನ್ ಬರ್ತಾವ, ಏನ್ ಮಾಡ್ರಿ ಕ್ಯಾನ್ಸಲ್ ಮಾಡ್ರಿ. ಅರೆ ಒಂದ್ ಪಟ್ಟಣ ಪಂಚಾಯತ್ ಮೆಂಬರ್ ನಾವು ಆಗ್ಬಾರ್ದ? ಸಮಾಜದವರು ತಳವರು ಒಂದ್ ಪಟ್ಟಣ ಪಂಚಾಯತ್ ಮೆಂಬರ್ ಆಗ್ಬಾರ್ದ? ಯಪ್ಪ ನೀ ಪಂಚಾಯತ್ ಮೆಂಬರ್ ಇಲ್ಲ, ಈಗ ಮಂತ್ರಿ MLA ಆಗಿ ಮಂತ್ರಿ ಆಗಿ ನಾವು ಖುಷಿ ಪಟ್ಟಿವಿ, ನಾವು ಹೆಮ್ಮೆ ಪಟ್ಟಿವಿ. ನೀನು ರಾತ್ರಿ ಕ್ಯಾನ್ಸಲ್ ಮಾಡ್ತೀರಲ್ಲ. DC ಅವ್ರು ಹೇಳ್ತಾರೆ ಫೋನ್ ಬೇಕ, ನಮ್ಮ ಕನ್ವಿನ್ಸ್ ಮಾಡಬೇಡ್ರಿ, ಉಸ್ತುವಾರಿ ಮಂತ್ರಿ ಕನ್ವಿನ್ಸ್ ಮಾಡಿ. ನಮಗ್ ಕನ್ವಿನ್ಸ್ ಮಾಡಬೇಡ್ರಿ, ಉಸ್ತುವಾರಿ ಮಂತ್ರಿ ಕನ್ವಿನ್ಸ್ ಮಾಡ್ರಿ ಅಂತ. ನಾವು ಯಾರ ಮನೆಗೆ ತೊಳಕತ್ತಿ ಭಿಕ್ಷೆ ಕೊಡ್ತೀವಿ. ಅರೆ ಈ ಕುರ್ಚಿ ನಿಮಗಿನ 3 ವರ್ಷ ರೀ. ನೀವು ಮತದಾರ ಭಿಕ್ಷೆ ಬೇಡಕ್ಕೆ ಮತದಾರ ಮನೆಗೆ ಹೋಗ್ಬೇಕು. ನೀವು ಇದು ಕಾಯಮಲ್ಲ, ಕಾಯಮಲ್ಲ. ಯಾರಪ್ಪನ MLA ಮಿನಿಸ್ಟರ್ ಮನೆಯಿಂದ ಕೊಡಲ್ಲ. ನಿಮಗೆ ಸರ್ಕಾರ ಕೊಡ್ತದ, ನಿಮಗೆ ರೂಲ್ಸ್ ಅದ. ಆ ರೂಲ್ಸ್ ಪ್ರಕಾರ ಕೆಲಸ ಮಾಡ್ರಿ. ಯಾರನ್ನ MLA ಮಿನಿಸ್ಟರ್ ಹೇಳ್ತಾರ ಅಂತ ಹೇಳಿ ಕೊಡೋದು ತಗೊಳ್ಳೋದು ಮಾಡಿದ್ರೆ ಬಹಳ ದಿನ ನಡೆಯಲ್ಲ. ಸರ್ಕಾರ ಯಾವಾಗಲೂ ಎಷ್ಟು ದಿನ ಇರ್ತವ, ಕುರ್ಚಿ ಎಷ್ಟು ದಿನ ಇರ್ತದ ಅನ್ನೋದು ನಿಮಗೂ ಕೂಡ ಗೊತ್ತಿರೋ ವಿಷಯ. ಆ ಕಾರಣಕ್ಕೆ ದಯವಿಟ್ಟು ಎಲ್ಲ ಸಮಾಜ ಬಾಂಧವರು ಈ ಒಂದು ಪ್ರತಿಯೊಂದು ಪೆಟ್ಟು ನಾವು ಹೆಚ್ಚಿಡಬೇಕಾಗಿದೆ. ಪ್ರತಿಯೊಂದು ಹೊಡೆತ ನಾವು ಹೆಚ್ಚಿಡಬೇಕಾಗಿದೆ. ಅದೇ ನಾವೆಲ್ಲ ಪೆಟ್ಟು ನಾವೆಲ್ಲ ನಾಗೇಂದ್ರಪ್ಪ ನಾಗನಾಥ್ ಇದ್ರಲ್ಲ, ಡೆಪ್ಟಿ ತಹಸೀಲ್ದಾರ್ ಲಕ್ಷ್ಮಣ ಕೊಡಿಸಿಲ್ಲ. ನಾನು ಮೊಗದಾಗ ಗಂಟಲ್ಪಳ್ಳ ಕೊಡಿಸಿಲ್ಲ, ದೇವ್ರಕೊಂಡಾಗ ಶಾದಿಪುರದಾಗ ತೋರಿಸಿಲ್ಲ. ನಿಮ್ಗೇನೋ ತಹಸೀಲ್ದಾರ್ ಸಾಹೇಬ್ರೆ, ನೀವು ಎಷ್ಟಿ ನಮ್ಮ ಸಮಾಜ ಕೊಡ್ಬೇಕು, ತಳವಾರ ಸಮಾಜಕ್ಕಂದ್ರೆ ಯಾವ ರೀತಿ ಕೊಡ್ಬೇಕಂದ್ರೆ ನೀವು ನೋಡ್ರಿ ಮೊಗದಾಗ ಹೆಂಗೆ ಕೊಟ್ಟಿರಿ ಅದೇ ರೀತಿಯಾಗಿ ಅವ್ರಿಗೆ ಪ್ರಧಾನಮಂತ್ರಿ ಮೆಂಬರ್ ಆಗ್ಯಾರ. ಇದೇನು ಅವ್ರಿಗೆ ಅಮೆರಿಕಾದವ್ರು ಕೊಟ್ರ, ಮಲೇಷ್ಯಾದವ್ರು ಕೊಟ್ರ? ಯಾಕೆ ತಹಸೀಲ್ದಾರ್ ಸಾಹೇಬ್ರೆ ನೀವು ಹಿಂಗೆ ಮಾಡಿದ್ರಿ? ಅಧಿಕಾರ ಯಾವತ್ತು ಶಾಶ್ವತ ಇಲ್ಲ. ನಾನಂದು ಹೋಗ್ಯಾರ ಅಧಿಕಾರದಾಗ, ಆದ್ರೆ ಶಾಶ್ವತ ಇರೋದು ನಾವು ನೀವು ಅಂತಕ್ಕಂಥದ್ದು ಯಾವತ್ತು ಬರಬೇಡ್ರಿ ತಹಸೀಲ್ದಾರ್ ಸಾಹೇಬ. ಈ ರೀತಿಯ ನಮ್ಮ ಸಮಾಜಕ್ಕೆ ತಳವಾರ ಸಮಾಜ ಬಂದದ, ನಾಳೆಗೆ ನಿಮ್ಮ ಮತ್ತೊಂದು ಇದೆ ಅನಾಹುತ ಬರ್ತದಂತಕ್ಕಂಥದ್ದು ಬರಿಬೇಡ್ರಿ ಅಂತಕ್ಕಂಥ ಮಾತು. ಯಾಕಂದ್ರೆ ಲೈಫ್ದಾಗ ಎಷ್ಟು ವರ್ಷ ಇರ್ತೀವಿ ತಹಸೀಲ್ದಾರ್ ಸಾಹೇಬ? ನೀವು ವಯಸ್ಸು ಎಷ್ಟು? ಈಗ ಇನ್ನೊಂದು 10 ವರ್ಷ ಆದ್ರೆ ರಿಟೈರ್ಡ್ ಆದ್ಮೇಲೆ ಇಲ್ಲಿ ಇರ್ತಕ್ಕಂಥ 6.5 ಲಕ್ಷ ರಾಜ ಮಹಾರಾಜರು ಈ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ತಗೊಂಡು ರಾಜ್ಯ ಆಳ್ತಾ ಇದ್ದಾರೆ. ಇವತ್ತ ಈ ತಳವಾರ ಸಮಾಜ, ಈ ದೇಶಕ್ಕೆ ಪ್ರಾಣ ಕೊಟ್ಟಂತ ತಳವಾರ ಸಮಾಜ, ಪೊಲೀಸರೇ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವೀಗ ಪೊಲೀಸರಾಗಿರ್ಬೇಕು. ಹಿಂದೆ ತಳವಾರ ಸಮಾಜದವರು ಪೊಲೀಸ್ ಸೇವೆ ಮಾಡ್ತಕ್ಕಂತ, ಡ್ಯೂಟಿ ಮಾಡ್ತಕ್ಕಂತ ಈ ತಳವಾರ ಸಮಾಜ, ಊರ ರಕ್ಷಣೆ ಮಾಡ್ತಕ್ಕಂತ ತಳವಾರ ಸಮಾಜ, ಈ ಎಲ್ಲ ಅರ್ಥ ಮಾಡಿಕೊಂಡು
ಸರ್ಕಾರ, ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಈ ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಆ ಸರ್ಕಾರಕ್ಕೆ ನಾವು ತಾರೀಫ್ ಮಾಡ್ತೀವಿ, ಹೆಸರು ಹೇಳ್ತಾ ಇದ್ದೀವಿ. ಅಲ್ಲಿ ಅವ್ರು ಕೊಟ್ಟಂತ ಅಧಿಕಾರವನ್ನ ಒಂದು ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂತ ಆದೇಶ ಮಾಡಿದಂತ ಬೊಮ್ಮಾಯಿ ಅವರಿಗೆ ನೆನೆಸ್ಕೊಳ್ಬೇಕಾಗ್ತದ ಬಂಧುಗಳು. ಇವತ್ತ ಬಸವರಾಜ ಬೊಮ್ಮಾಯಿ ಅವರಿಗೆ ನೆನೆಸ್ಕೊಳ್ಬೇಕಾಗ್ತದ. ಅವ್ರು ಕೊಟ್ಟಂತ ಆದೇಶವನ್ನ ಇವತ್ತು ಎಲ್ಲಾ ಕಡೆ ಇವತ್ತ ಇಡೀ ರಾಜ್ಯದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ 1 ಲಕ್ಷ ಪ್ರಮಾಣ ಪತ್ರ, ಒಂದು ಜಾತಿ ಪ್ರಮಾಣ ಪತ್ರವನ್ನ ಸರ್ಕಾರ ಕೊಟ್ಟಿದೆ ಬಂಧುಗಳೇ. ಇಷ್ಟು ಕೊಟ್ಟದ್ದು ಗೊತ್ತಿದ್ದರೂ ಕೂಡ ಸನ್ಮಾನ್ಯ ತಹಸೀಲ್ದಾರ್ ಅವರು, ಚುನಾವಣೆ ಅವರು ನೀವು ಕೊಟ್ಟಂತ ಪ್ರಮಾಣ ಪತ್ರವನ್ನ, ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟಂತದ್ದು ಯಾರಿಗೆ ಒತ್ತಡದಿಂದ, ಅವರ ಒಂದು ಜಬರದಸ್ತಿಯಿಂದ ನೀವು ತಿರಸ್ಕಾರ ಮಾಡಿದ್ರಲ್ಲ ಸ್ವಾಮಿ. ನೀವು ಸರ್ಕಾರ ನೌಕರರು, ಈ ಜನರ ಸೇವಕರು, ನೀವು ಯಾವ ಆಧಾರದ ಮೇಲೆ ನೀವು ತಿರಸ್ಕಾರ ಮಾಡಿದ್ರಿ? ನೀವು ಹೇಳಿ, ನೀವು ನಮ್ಮ ಸೇವಕರು, ನೀವು ದೊಡ್ಡ ನಮ್ಮ ಸಮಾಜಕ್ಕೆ, ಈ ತಳವಾರ ಸಮಾಜಕ್ಕೆ ಘೋರ ಅನ್ಯಾಯ ಮಾಡಿದ ಅಧಿಕಾರಿಗಳೇ ನೀವು. ನಾವೆಂದೂ ಸಹಿಸಿಕೊಳ್ಳಕ್ಕಾಗೋದಿಲ್ಲ. ಯಾಕೆ ಹೇಳ್ತೀರಿ ಸಚಿವರದು? ಯಾಕೆ ಹೇಳ್ತೀರಿ ನೀವು? ಬೆಲೆಯಿಂದ ಬಂದಂತ ಒತ್ತಡಕ್ಕೆ ಕಾನೂನುಬದ್ಧವಾಗಿ ಮಾಡಬೇಕಾಗಿತ್ತು. ಹಂಗಾದ್ರೆ ನೀವು ಯಾಕೆ ಕೊಟ್ರಿ ಸರ್ಟಿಫಿಕೇಟ್? ಯಾಕೆ ಕೊಟ್ರಿ ನೀವು? ಸರ್ಟಿಫಿಕೇಟ್ ಮೇಲೆ ಬರ್ದಿದ್ರಿ ನೀವು. ಇದು ಚುನಾವಣೆಗೋಸ್ಕರ ಈ ಪ್ರಮಾಣ ಪತ್ರ ನೀವು ಕೊಟ್ಟಂತ, ನೀವು ಬರಂತ ನಿಮ್ಮ ಅಮೃತಾಸ್ತ್ರದಿಂದ ಕೊಟ್ಟಂತ ಪ್ರಮಾಣ ಪತ್ರ ನೀವೇ ತಿರಸ್ಕಾರ ಮಾಡ್ತೀರಂದ್ರ ಇದು ಯಾವ ನ್ಯಾಯ? ಅವ್ರನ್ನ ಕೈಗೊಂಬಿದ್ದೀರಾ? ಅವ್ರ ಮನೆ ನೌಕರರಿದ್ದೀರಿ ನೀವು? ಈ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು. ಇವತ್ತು ನಾವು ಸಂಕಲ್ಪ ಮಾಡಿದ್ದೇವೆ. ಸಾಂಕೇತಿಕವಾಗಿ ಇವತ್ತ ತಳವಾರ ಸಮಾಜ ಇವತ್ತು 5-6 ಜನ ಇರಬಹುದು. ಇವತ್ತು ಹಂತ ಹಂತವಾಗಿ ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ. ಕಾಂಗ್ರೆಸ್ದಾಗ ಹಾಕಿದವ್ರನ್ನ ತಿರಸ್ಕಾರ ಮಾಡ್ತೀರಿ, ಬಿಜೆಪಿಲಿಂದ ಹಾಕಿದವ್ರನ್ನ ತಿರಸ್ಕಾರ ಮಾಡ್ತೀರಿ. ತಳವಾರ ಸಮಾಜಕ್ಕ ಇದು ಯಾವ ನ್ಯಾಯ? ಯಾರೋ ಒಬ್ಬ ರಾಜ ಮಹಾರಾಜ ಇರತಕ್ಕಂತ ಆ ಸಮುದಾಯದವರನ್ನು ನೀವು ಎಕ್ಸೆಪ್ಟ್ ಮಾಡ್ತೀರಿ? ಯಾರು ಒತ್ತಡಕ್ಕೆ ಮಾಡ್ತಿದ್ರಿ? ಯಾರು ಒತ್ತಡ ಮಾಡಿದಾರ? ಯಾರು ಇದಕ್ಕೆ ಹಿನ್ನೆಲೆ ಗಾಯಕರಿದ್ದಾರ? ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದಾರ? ಅವರಿಗೆ ಎಂದೂ ಬಿಡೋದಿಲ್ಲ ತಳವಾರ ಸಮಾಜ. ನೀವು ತಳವಾರ ಜನಾಂಗಕ್ಕೆ ಆಗ್ತಾ ಇರುವಂತ ಅನ್ಯಾಯವನ್ನ ಖಂಡಿಸಿ ಇವತ್ತು ಕಾಳಗಿ ಪಟ್ಟಣದಲ್ಲಿ ಪಕ್ಷಾತೀತವಾಗಿ ನಡೀತಾ ಇರುವಂತ ಈ ಒಂದು ಹೋರಾಟಕ್ಕೆ ಇವತ್ತು ಒಂದ್ಸಲ ಎಲ್ಲರೂ ಜೋರಾಗಿ ಘೋಷಣೆಗಳನ್ನ ಒಂದ್ಸಲ ಎಲ್ಲರೂ ಜೋರಾಗಿ ಇನ್ನೊಂದ್ಸಲ ಘೋಷಣೆಯನ್ನ ಮಾಡೋಣ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವ ಸರ್ಕಾರಕ್ಕೆ, ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವ ಸರ್ಕಾರಕ್ಕೆ, ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವ ಅಧಿಕಾರಿಗಳಿಗೆ, ಹಲವಾರು ಜನಾಂಗಕ್ಕೆ ಅನ್ಯಾಯ ಮಾಡ್ತಿರುವಂತಹ ಅಧಿಕಾರಿಗಳಿಗೆ, ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವಂತಹ ಭ್ರಷ್ಟ ರಾಜಕಾರಣಿಗಳಿಗೆ, ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವಂತಹ ಭ್ರಷ್ಟ ರಾಜಕಾರಣಿಗಳಿಗೆ. ಬಂಧುಗಳೇ, ಇವತ್ತು ನಿರಂತರವಾಗಿ ಹಲವಾರು ಜನಾಂಗಕ್ಕೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಇದು ಇವತ್ತಿಂದ ಅಲ್ಲ, ನಿರಂತರವಾಗಿ ಅನ್ಯಾಯವನ್ನ ಸಹಿಸಿಕೊಂಡು ನಾವು ಬರ್ತಾ ಇದ್ದೀವಿ. ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟದ ಹುಲಿ ವಿಠ್ಠಲ್ ಹೇರೂರ್ ಅವರು ಏನ್ ಹೇಳಿದ್ದಾರೆ? ನಾವು ಎಲ್ಲಿ ತನ ಅನ್ಯಾಯ ಸಹಿಸ್ಕೊಳ್ತೀವಿ ಅಲ್ಲಿ ತನ ಅನ್ಯಾಯ ಮಾಡೋರು ಕಂಟಿನ್ಯೂ ಅನ್ಯಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಇವತ್ತು ನಾವು ಅನ್ಯಾಯ ಸಹಿಸ್ಕೋರಾಗಬಾರ್ದು. ಅನ್ಯಾಯ ಮಾಡೋರನ್ನ ಕಟ್ಟಿ ಕೂಡಿಸುವ ಕೆಲಸ ಇವತ್ತು ನಾವೆಲ್ಲರೂ ಮಾಡ್ಬೇಕಾಗುತ್ತೆ. ಇವತ್ತೇನು ತಳವಾರ ಸಮಾಜದ 2 ನಾಮಪತ್ರ, ಅವರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಅವರು ಶಾಲಾ ದಾಖಲಾತಿಗಳನ್ನ ಪರಿಶೀಲಿಸಿ ಅವ್ರ ಮನೆಗೆ ಹೋಗಿ ಪಂಚನಾಮ ಮಾಡಿ ಇವತ್ತು ಯಾರದೇ ಒಂದು ಜಾತಿ ದೃಢೀಕರಿಸಬೇಕಾದ್ರೆ ಇವತ್ತು ತಹಶೀಲ್ದಾರರವರಿಗೆ ಸರ್ಕಾರದ ಸಂವಿಧಾನದ ಮಾನದಂಡ ಇದೆ. ಯಾರೇ ಬಂದು ನಾ ಈಗ ಬಾಗಿಲಿ ಮೂಲ ಹಚ್ಚ ಕೆಲಸ ಇವತ್ತು ತಹಶೀಲ್ದಾರ್ ಮಾಡ್ಲಕತ್ತಾರೆ.
ಇವತ್ತು ಇದೇ ಮುಂದುವರೆದ್ರೆ ಅವ್ರ ಬಾಗಿಲು ಹಚ್ಚೋ ಕೆಲಸ ಕೂಡ ಇವತ್ತು ನಾವೆಲ್ಲರೂ ಮಾಡ್ತೀವಿ. ಇವತ್ತು ತಹಶೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಇವತ್ತು ಕಾನೂನಿನ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ಬೇಕು, ಸಂವಿಧಾನದ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ಬೇಕು. ಅದು ಬಿಟ್ಟು ಯಾರೋ ಬೇರೆಯವ್ರು ಬಂದು ಫೋನ್ ಮಾಡಿ, ಇವತ್ತು ಯಾವುದೋ ಇಲಾಖೆ ಸಚಿವ ಇರ್ಬೋದು, ಇವತ್ತು ಯಾರ್ಯಾರು ಇರ್ತಾರೆ ಅದಕ್ಕೆ ಹೊಣೆ ಅವರೆಲ್ಲ ಫೋನ್ ಮಾಡಿ ಹಿಂದಿನ ಮಗಲಿಯವರಿಗೆ ಬರೇ ಕಿವಿ ಹಿಂಡ್ಬೋದು ಅಷ್ಟೇ. ಆದ್ರೆ ಕಾನೂನು ತಪ್ಪಳಕ್ಕೆ ಅವಕಾಶ ಇಲ್ಲ. ಅವರು ಕಿವಿ ಹಿಂಡಾರತ್ತೆ, ಇವರು ಕಾನೂನೇ ತಪ್ಪು ಮಾಡ್ಯಾರಪ್ಪ ಅಂದ್ರೆ ಇವತ್ತು ನಾವು ಇವರನ್ನ ಧಿಕ್ಕರಿಸ್ತಾ ಇದ್ದೀವಿ. ಇವತ್ತು ಸಂವಿಧಾನವನ್ನ ಇಲ್ಲಿ ಕಡ್ಡೋಲೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ಇವತ್ತು ಸಂವಿಧಾನವನ್ನ ಇವತ್ತು ನುಂಗ ಹಾಕುವ ಕೆಲಸ ಇವತ್ತು ತಹಶೀಲ್ದಾರ್ ಇದಕ್ಕೆ ನೇರ ಹೊಣೆ, ತಹಶೀಲ್ದಾರು ಇದಕ್ಕೆ ನೇರ ಹೊಣೆ. ಇವತ್ತು ಅವ್ರ ನೌಕರಿ ಸಲುವಾಗಿ ಅವ್ರೇನಪ್ಪ ಅಂದ್ರೆ ಯಾರೋ ಒತ್ತಡ ಹೇರಿರುತ್ತೆ, ಈ ಜನರಿಗೆ ಮಣ್ಣು ಕೊಡೋ ಕೆಲಸ ಮಾಡ್ಯಾರ. ಅಂತ ಕೆಲಸ ಮಾಡಬೇಡಿ ಸಾಹೇಬ್ರೆ. ಯಾರ್ಯಾರು ತಹಶೀಲ್ದಾರ್ ಇದ್ದೀರಿ, ಜಿಲ್ಲಾಧಿಕಾರಿಗಳಿದ್ದೀರಿ, ಇವತ್ತು ನೀವು ಜನರಿಗೆ ಮಣ್ಣು ಕೊಡೋ ಕೆಲಸ ಮಾಡಿದ್ರ ಆ ದೇವರು ನಿಮಗೆ ಮಣ್ಣು ಕೊಡೋ ಕೆಲಸ ಮಾಡ್ತಾನಂತೆ ಈ ಸಂದರ್ಭ ಹೇಳ್ಬೇಕಾಗ್ತದೆ. ಜಿಲ್ಲಾ ತಳವಾರ ಮಹಾಸಭಾದ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಅವರೇ ಹಾಗೂ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂಥ ಎಲ್ಲ ವಿವಿಧ ಸಮಾಜದ ಮುಖಂಡರೇ, ಇವತ್ತು ಬಹಳ ನೋವಿನ ಸಂಗತಿಯಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಕ್ಕೆ 347 ತಿದ್ದುಪಡಿಯನ್ನು ಕೊಡುವ ಮುಖಾಂತರ ಏನು ಪರಿಶಿಷ್ಟ ಪಂಗಡಕ್ಕೆ ಇವತ್ತು ನ್ಯಾಯವನ್ನು ಕೊಡಬೇಕು ಅಂತ ತಿಳ್ಕೊಂಡು ಇವತ್ತು ಆ ಜನರಿಗೆ ನ್ಯಾಯ ಕೊಡುವ ಸಲುವಾಗಿ ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಆ ಒಂದು ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದ್ದನ್ನು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಏನು ಅವರು ನನ್ನಂತರ ಜಗತ್ತೇ ಪ್ರಳಯ ಆಗಬೇಕೆನ್ನುವಂಥ ದುರುದ್ದೇಶವನ್ನು ಇಟ್ಕೊಂಡು ಇವತ್ತು ಆ ಒಂದು ತಳವಾರ ಸಮುದಾಯದಲ್ಲಿ ತಮ್ಮ ಬಿಟ್ಟು ಬೇರೆದವರು ಯಾರೂ ಇರಬಾರ್ದು ಅನ್ನುವಂಥ ಒಂದು ದುರುದ್ದೇಶದಿಂದ ತಳವಾರ ಸಮುದಾಯದಲ್ಲಿ 55 ಕಾಸ್ಟ್ಗಳು ಬಂದರೂ ಕೂಡ ಕೇವಲ 4-5 ಜಾತಿಗಳು ಮಾತ್ರ ಅದರ ಲಾಭ ಪಡಿಬೇಕು. ಉಳಿದವರು ಯಾರೂ ಜಾತಿಯ ದೇವರು ಅದರ ಲಾಭ ಪಡಿಬಾರ್ದು. ಆದ್ದರಿಂದ ನಾವೇ ಇರಬೇಕಂತ ತಿಳ್ಕೊಂಡು ಇವತ್ತು ರಾಜ್ಯದಲ್ಲಿ ಸುಮಾರು 16-17 ಜನರು MLA ನಾವೇ ಇದ್ದೆವು, 2 ಜನ MP ಗಳು ನಾವೇ ಇದ್ದೆವು, MLCಗಳು ನಾವೇ ಇದ್ದೆವು. ಹೆಚ್ಚು ಕಡಿಮೆ ಆದ್ರೆ ಸರ್ಕಾರ ಬಿಡಿಸ್ತೇವು, ಬೇರೆದವ್ರು ಯಾರು ಎಷ್ಟು ಪ್ರಮಾಣ ಹೋಗಬಾರ್ದು ಅನ್ನುವಂಥ ಒಂದು ಪ್ರಜಾಪ್ರಭುತ್ವ ಸಂವಿಧಾನ ಮೇಲೆ ಏನು ಕಗ್ಗೋಲೆಯನ್ನು ಮಾಡ್ತಾರ, ಆ ಕಗ್ಗೋಲೆಯನ್ನು ಇಡೀ ಎಲ್ಲ ಸಮುದಾಯಗಳು ಇವತ್ತು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಬಂಧುಗಳು, ಇವತ್ತು ಏನು ಇವರು ದಿವಾಕ್ ಮಾಡ್ಕೊಂತ ಈ ರಾಜ್ಯದಲ್ಲಿ ನಾವೇ ಪರಿಶಿಷ್ಟ ಪಂಗಡ ಇದ್ದೇವು, ನಮ್ಗೆ ಬಿಟ್ಟು ಯಾರೇ ಇಲ್ಲ ಅಂತೇಳಿ ಇವತ್ತು ದಿವಸ ಮಾಡ್ತಾ ಇದ್ರಲ್ಲ. ಈ ಸಮುದಾಯ ಮನಸ್ಸು ಮಾಡಿದ್ರೆ ನೀವು ಯಾರು ಇವತ್ತು ಪರಿಶಿಷ್ಟ ಪಂಗಡದಲ್ಲಿ ಇರ್ತಿದ್ದಿಲ್ಲ, ಯಾರು ಮಂತ್ರಿನೂ ಆಗ್ತಿದಿಲ್ಲ, ಯಾರು MLA ಆಗ್ತಾ ಇದ್ದಿಲ್ಲ. ಇವತ್ತು ಅರ್ಥ ಮಾಡ್ಕೋಬೇಕು ನೀವು. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಆರ್ಟಿಕಲ್ 342 ಪ್ರಕಾರ ಯಾರು ಇವತ್ತು ಪರಿಶಿಷ್ಟ ಪಂಗಡದ ಅರ್ಹತೆ ಇದಾರ ಅವರೆಲ್ಲರೂ ಕೂಡ ಇವತ್ತಿನ ದಿವಸ ಆ ಜಾತಿಯ ಪ್ರಮಾಣ ಪತ್ರ ತೆಗೆದುಕೊಳ್ಳೋ ಅರ್ಹರಾಗಿದ್ದಾರೆ. ಆ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ಏನು ಮಾರ್ಚ್ 3ನೇ ತಾರೀಕಿನ ದಿವಸ ಫೆಬ್ರವರಿ 25ನೇ ತಾರೀಕಿನ ದಿವಸ 2014ನೇ ಸಾಲಿನಲ್ಲಿ ಈ ತಳವಾರ ಮತ್ತು ಪರಿವಾರವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕಂತ ತಿಳ್ಕೊಂಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಆ ಒಂದು ಶಿಫಾರಸನ್ನು ಪರಿಗಣಿಸಿ ಇವತ್ತಿನ ದಿವಸ ಪರಿವಾರ ಮತ್ತು ಪರಿವಾರವನ್ನು ಆ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಇವತ್ತ ಮಾನ್ಯತೆ ಮಾಡಿ ಇವತ್ತ ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಟ್ಟಾಗ ರಾಜ್ಯದಲ್ಲಿರುವಂತ ನಮ್ಮ ಬಸವರಾಜ ಬೊಮ್ಮಾಯಿಯವರು ಇದನ್ನು ಸಾಂವಿಧಾನಿಕವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಅದ್ರ ಜೊತೆಯಾಗಿ ಈ ಹಿಂದೆ ಇರುವಂತ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿರುವಂತ ಈ ತಳವಾರ ಮತ್ತು ಪರಿವಾರ ಸಮುದಾಯವನ್ನು ತೆಗೆದುಹಾಕಿ ಪರಿಶಿಷ್ಟ ಪಂಗಡದ ಸವಲತ್ತುಗಳನ್ನು ತೆಗೆದುಕೊಳ್ಬೇಕಂತ ತಿಳ್ಕೊಂಡು ಸೆಪ್ಟೆಂಬರ್ 27ರಲ್ಲಿ ಕಲಬುರಗಿ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಡಿಕ್ಲೇರ್ ಮಾಡಿದಂತ ಇತಿಹಾಸ ಇದೆ. ಆದ್ರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತ ನಿನ್ನೆ ಮೊನ್ನೆ ಒಂದು ವಿಡಿಯೋ ವೈರಲ್ ನೋಡಿದನ ಏನು ಗೊಂಡ್ರು ಡೋಕ್ರೆ ಕೋಳಿಗರು ತಳವಾರರು ಇವತ್ತು ದಿವಸ ST ಪ್ರಮಾಣ ಪತ್ರ ತೊಳಗತ್ತಾರ, ನಮ್ಮ ಅಸ್ತಿತ್ವ ಖಲಾಸ್ ಮಾಡ್ಲಕತ್ತಾರ. ಅದಕ್ಕೆ ನಾವೆಲ್ಲ ಹೋರಾಟ ಮಾಡ್ಬೇಕಾಗ್ಯದ. ನಮ್ಮಲ್ಲಿರುವಂತ ಇವತ್ತ ಸತೀಶ್ ಜಾರಕಿಹೊಳಿ ಆಗಿರ್ಬಹುದು, ಇನ್ನಿತರ ಹಲವಾರು ಇವತ್ತ ವಾಲ್ಮೀಕಿ ಸಮಾಜದ ಎಲ್ಲ ಇವತ್ತ MLAಗಳು ಆಗಿರ್ಬೋದು, ಎಲ್ಲರೂ ಒಗ್ಗೂಡಬೇಕು, ಬೇರೆಯವ್ರಿಗೆ ಯಾರಿಗೆ ಒಳಗೆ ತಗೋಬಾರ್ದು ಅನ್ನುವಂತ ಒಂದು ಕುತಂತ್ರ ನೀವೇ ನಡೆಸಿದ್ರಲ್ಲ. ಇದು
ಇದು ಬಹುತ್ ದಿನ ಏ ನೈ ಚಲೇಗ ರಾಜ ಮಹಾರಾಜರಾದಂಥವ್ರು ನೀವೆಲ್ಲ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಇವತ್ತು ದಿವಸ ಕೇವಲ 4 ಸಮುದಾಯಗಳು ಅದು ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಗಿ ಇವತ್ತು ದಿವಸ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗ್ಯಾವ. ಬೇಡ ವಾಲ್ಮೀಕಿ ಬೇಡರ್ ಅನ್ನುವಂಥ ಕೇವಲ 4 ಪದಗಳು ಇವತ್ತು ನೋಡಿ 18 ಪದಗಳು ಮೋಟಾ ನಾಯಕ ತಿಳ್ಕೊಂಡು 18 ಪದಗಳು ಇವತ್ತು ದಿವಸ ಅನಧಿಕೃತವಾಗಿ ಎಸ್ಟಿ ಪ್ರಮಾಣ ಪತ್ರ ನೀವು ತೊಗೊಳ್ಕೊತೀರಿ. ನೀವು ನಿಜವಾಗ್ಲೂ ಕೂಡ ಆತ್ಮಸಾಕ್ಷಿ ಏನಿದ್ರೆ ಅವೆಲ್ಲ ಪದಗಳು ಇವತ್ತು ದಿವಸ ವಾಪಸ್ ಕೊಡಬೇಕು. ಇಲ್ಲಿರುವಂತಹ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯ ಮುಖಂಡರು ಇವತ್ತು ದಿವಸ ಇವತ್ತು ನಮ್ಮ ಕುರ್ಚಿಯಲ್ಲಿ ಅಲಿಗಾಡ್ತದ 16-17 ಜನ MLAಗಳವರ ನಮ್ಮ ಸರ್ಕಾರ ಹೋಗ್ತದೆ ಅಂತ ತಿಳ್ಕೊಂಡು ನೀವೇನಾದರೂ ಕೂಡ ಅವರ ಅಂಜಿಕೆಗೆ ಬಡಿದು ಇವತ್ತಿನ ದಿವಸ ಈ ರೀತಿಯಾದ ನಿಜವಾದಂಥ ಏನು ತಳವಾರಿ ಸಿಗಬೇಕಾದಂಥ ಸೌಲಭ್ಯಗಳು ಇವತ್ತು ವಂಚಿತ ಮಾಡಕತ್ತಿರಲ್ಲ. ಇದ್ರದ್ದು ಇವತ್ತಿನ ದಿವಸ ಶಾಪ ತಂದೆ ಬಿಡಲ್ಲ. ಒಂದು ದಿವಸ ಒಂದು ಮಾತದ ಹಿಡಿದರೆ ಬಿಡಲಾರ ತಳವಾರ ನಾಯಿ ಅಂತ. ಒಂದು ಸಲ ಇವ್ರು ಏನು ತಳವಾರ ಮನಸ್ಸು ಮಾಡಿದ್ರ ನಿಮಗೆ ನಿಮಗೆ ದಂಡಿಗೆ ಹತ್ತಂತಕ ಬಿಡಲ್ಲ ಅನ್ನುವ ಮಾತನ್ನು ಯಾಕೆ ಇವತ್ತಿನ ದಿವಸ ಈ ಕಾಳಗಿ ತಹಶೀಲ್ದಾರ್ಗೆ ನಾ ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀ ಯಾಕೆ ಇವತ್ತಿನ ದಿವಸ ಅವರಿಗೆ ತಳವಾರ ಎಸ್ಟಿ ಪ್ರಮಾಣ ಪತ್ರ ಕೊಟ್ಟಿದ್ದೀರಿ? ಒಂದು ವೇಳೆ ನೀವು ಅವ್ರು ಅಲ್ಲಪ್ಪ ಅಂದ್ರೆ ನೀವು ತಿರಸ್ಕಾರ ಮಾಡಬಹುದಿತ್ತು. ಇವತ್ತ ಜಾತಿ ಪ್ರಮಾಣ ಪತ್ರ ತಳವಾರ ಅಂತ ಕೊಡ್ತೀರಿ, ಚುನಾವಣಾ ಉದ್ದೇಶಕ್ಕೆ ಅಂತೇಳಿ ತಳವಾರ ಪ್ರಮಾಣ ಪತ್ರ ಕೊಡ್ತೀರಿ. ಆದ್ರೆ ಯಾರಿಗೋ ಫೋನ್ ಬಂದದ, ಯಾವುದೋ ಕೆಲವು ಗುಂಡಾಗಳು ಬಂದು ನಿಮ್ಗೆ ಅಂಜಿಸ್ತಾವ ತಿಳ್ಕೊಂಡು ಇವತ್ತಿನ ದಿವಸ ಅವ್ರ ನಾಮಪತ್ರ ತಿರಸ್ಕಾರ ಮಾಡ್ತೀರಿ. ಇದು ಇವತ್ತ ಅಕ್ಷಮ್ಯ ಅಪರಾಧ. ಇವತ್ತ ನೀವೇನು ತಹಶೀಲ್ದಾರ್ ಮಾಡಿದಿರಿ, RO ಮಾಡಿದಿರಿ, ಇದು ಇವತ್ತಿನ ದಿವಸ ಇವತ್ತು ನೀವು ವಾಪಸ್ ತಗೋಬೇಕು. ಇದು ಒಂದು ವೇಳೆ ವಾಪಸ್ ತೆಗೆದುಕೊಳ್ಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ಇದು ಸಾಂಕೇತಿಕವಾದಂತ ಹೋರಾಟ. ಮುಂದಿನ ದಿನಗಳಲ್ಲಿ ನಿಮಗೆ ಜೈಲಿಗೆ ಕಳಿಸುವವರೆಗೂ ಕೂಡ ನಾವು ಬಿಡೋದಿಲ್ಲ. ಹುಡುಗಾಟಿಕೆ ಅದ ಇವತ್ತಿನ ದಿವಸ. ಆದ್ದರಿಂದ ಕಲಬುರಗಿ ಜಿಲ್ಲೆಯಲ್ಲಿರುವಂತ ಏನು ನಮ್ಮ ದೊಡ್ಡ ದೊಡ್ಡ ನಾಯಕರು ಸುಮಾರು 40-50 ವರ್ಷಗಳಿಂದ ಈ ಸಮುದಾಯಗಳ ಹೆಸರಿನ ಮೇಲೆ ಅಧಿಕಾರ ಮಾಡಿಕೊಂಡು ಇವತ್ತ ಜಿಲ್ಲೆಯಲ್ಲಿ ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತಿನ ದಿವಸ ನೀವು ಇವತ್ತ ನಾಯಕರಾಗಲಿಕ್ಕೆ ಇದೇ ಸಮುದಾಯ ಕಾರಣದ ಬಂಧುಗಳಿಗೆ. ಆದ್ರೆ ಇವತ್ತಿನ ದಿವಸ ಯಾರು ನಿಮ್ಗೆ ಕುರ್ಚಿ ಮೇಲೆ ಕೂಡಿಸ್ಯಾರ, ಇವತ್ತ ಯಾರು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇವತ್ತಿನ ದಿವಸ ನಿಮಗೆ ತಲೆ ಎತ್ತಿ ತಿರುಗಿಸುವಂತೆ ಮಾಡಿದಾರ, ಅವರನ್ನು ಮರೆತು ಇವತ್ತಿನ ದಿವಸ ಕೇವಲ ಚುನಾವಣೆಗೋಸ್ಕರವಾಗಿ ಇಂಥ ಮುಕ್ತ ಸಮಾಜಗಳನ್ನು ದುರುಪಯೋಗ ಮಾಡಿಕೊಳ್ಳುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮಗೆ ಎಂದಿಗೂ ಸುಮ್ಮಿಡುವಂತ ಮಾತು ಇಲ್ಲೇ ಇಲ್ಲ ಅನ್ನುವಂತ ಸಂದೇಶವನ್ನು ಎಲ್ಲಾ ರಾಜಕಾರಣಿಗಳಿಗೆ ಕೊಡ್ತಾ ಇದೀವಿ ಬಂಧುಗಳೇ. ಏನ್ ತಿಳ್ಕೊಂಡು ಬೇಕೇ ಬೇಕು ನಿಮ್ ಕಾಳಗಿಗೆ ನೀವು ಸುತ್ತದೆ ಅಲ್ದಿನ ಮುಂದೆ ಹೋಗ್ಬೇಕಂದಿನ ಆ ದಾರಿ. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಸ್ಟಿ ಕೊಡದ ಸರ್ಕಾರ ಕೇಳಿ ಧಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ರದ್ದುಗೊಳಿಸಿದ ಸರ್ಕಾರ ಕೇಳಿ ಧಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ಕೊಡದ ಸರ್ಕಾರ ಕೇಳಿ ಧಿಕ್ಕಾರ. ಸರ್ಕಾರ ಎಸ್ಟಿ ಪ್ರಮಾಣ ಪತ್ರ ಕೊಟ್ಟು ಕಸಿದುಕೊಂಡಂತ ಉಸ್ತುವಾರಿ ಮಂತ್ರಿ ಹೇಳಿ ಧಿಕ್ಕಾರ. ಎಸ್ಟಿ ಸಮಾಜವನ್ನು ಶೋಷಣೆ ಮಾಡ್ತಕ್ಕಂತ ಉಸ್ತುವಾರಿ ಮಂತ್ರಿ ಹೇಳಿ ಧಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ಕೊಡದಂತೆ ನೋಡಿಕೊಳ್ಳುತ್ತಿರುವ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ಕೊಡದಂತೆ ನೋಡಿಕೊಳ್ಳುತ್ತಿರುವ ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ. ಆದ್ರೆ ಅವ್ರದ್ದು ರಾಜಕೀಯ ಶಕ್ತಿ ನಡೀಲಕ್ಕತ್ತದ. ಸಿದ್ದರಾಮಯ್ಯನ ಕುರ್ಚಿ ಇವಾಗೆಲ್ಲ ಮುಖಂಡರು ಮಾತಾಡಿದ್ರು. ಸಿದ್ದರಾಮಯ್ಯನ ಕುರ್ಚಿ ಅಳಗಾಡ್ಲಕ್ಕತ್ತದ. 2 ಕಾಲ ಸತೀಶ್ ಜಾರಕಿಹೊಳಿ ಒತ್ತಿ ಹೇಳ್ದಾರ ಬಿಡ್ಲಾರ್ದಂತೆ. ನೀವು ಟಿವಿಯಲ್ಲಿ ನೋಡ್ಲಕತ್ತೀರಿ ಸಿದ್ದರಾಮಯ್ಯನ ಕುರ್ಚಿ ಒಳಗಾಡ್ಲಿಕ್ಕೆ. ಆ ಕುರ್ಚಿ ಯಾರು ಹಿಡಿದಾರೆ? 2 ಕಾಲು ಯಾರು ಹಿಡಿದಾರ? ಸತೀಶ್ ಜಾರಕಿಹೊಳಿ ಹಿಡಿದಾರ. ನಾವು 15-16 ಮಂದಿ ಇರ್ತೀವಿ, ನಾವೆಲ್ಲ ಕೂಡಿ ಹಿಡಿದೇವಂದ್ರೆ 2 ಕಾಲು ಒಳಗಾಡಿ ಬಿಡಲ್ಲ. ಇನ್ನ 2 ಕಾಲು ಯಾರು ಹಿಡಿದಾರ? ಇಲ್ಲ. ಇನ್ನ 2 ಕಾಲು ನಮ್ಮ ಪ್ರಿಯಾಂಕಾ ಖರ್ಗೆ ಹಿಡಿದಾರ. ಇನ್ನ 2 ಕಾಲ ನಮ್ಮ ಉಸ್ತುವಾರಿ ಮಂತ್ರಿಗಳು ಹಿಡಿದಾರ. ಅವ್ರಿಂದ ಒಂದು ಸ್ವಲ್ಪ ಮಂದಿ ಕರ್ಕೊಂಡು ಇವ್ಯಾಡ್ ನಾವು ಹಿಡಿತೀವಿ ಅಂತ. ಹಿಂಗಾಗಿ ಇವ್ರಿಗೆ ಬೀಳಾರ್ದಂಗೆ ಹೇಳ್ದಾರ ಅನ್ನೋ ಕಾರಣಕ್ಕೆ ಯಾರಿಗೆ ಬೇಕಾದ್ರೆ ತುಳಿ ಅಂದ್ರೆ ತುಳಿತೀನಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ.
ನಾವು ಕೇಳ್ತಾ ಇರೋದು ಉಸ್ತುವಾರಿ ಮಂತ್ರಿಗೆ ಇಷ್ಟೇ. ಉಸ್ತುವಾರಿ ಮಂತ್ರಿಗಳೇ, ದೊಡ್ಡ ಖರ್ಗೆ ಸಾಹೇಬ್ರು 50-60 ವರ್ಷ ಆರಿಸಿ ಬಂದ್ರು. ಯಾರ್ಲಿಂದ ಆರಿಸಿ ಬಂದ್ರು? ಯಾರ್ಲಿಂದ ಆರಿಸಿ ಬಂದ್ರು? ಯಾರ್ಲಿಂದ ಆರಿಸಿ ಬಂದ್ರು? ಅವ್ರಿಗೆ ಅದ ಅಂದ್ಮೇಲೆ ಕ್ಯಾನ್ಸಲ್ ಮಾಡೋದು ಅವ್ರಿಗೆ ಅದ ಅದೇನ್ರಿ? ಅವ್ರಿಗೆ ಅದ ಕೋಟಿ ಕಳಿಸ್ಬೇಕಾಗಿತ್ತು. ಅವರು ಪಾಪ ಅವ್ರೇನ್ ಮಾಡ್ತಾರೆ, ರಾತ್ರಿ ಫೋನ್ ಬರ್ತಾವ, ಏನ್ ಮಾಡ್ರಿ ಕ್ಯಾನ್ಸಲ್ ಮಾಡಿ. ಅರೆ ಒಂದ್ ಪಟ್ಟಣ ಪಂಚಾಯತ್ ಮೆಂಬರ್ ನಾವು ಆಗ್ಬಾರ್ದ? ಸಮಾಜದವರು ತಳವರು ಒಂದ್ ಪಟ್ಟಣ ಪಂಚಾಯತ್ ಮೆಂಬರ್ ಆಗ್ಬಾರ್ದ? ಯಪ್ಪ ನೀ ಪಂಚಾಯತ್ ಮೆಂಬರ್ ಇಲ್ಲ, ಈಗ ಮಂತ್ರಿ MLA ಆಗಿ ಮಂತ್ರಿ ಆಗಿ ನಾವು ಖುಷಿ ಪಟ್ಟಿವಿ, ನಾವು ಹೆಮ್ಮೆ ಪಟ್ಟಿವಿ. ನೀನು ರಾತ್ರಿ ಕ್ಯಾನ್ಸಲ್ ಮಾಡ್ತೀರಲ್ಲ. DC ಅವ್ರು ಹೇಳ್ತಾರೆ ಫೋನ್ ಬೇಕ, ನಮ್ಮನ್ನು ಕನ್ವಿನ್ಸ್ ಮಾಡಬೇಡ್ರಿ, ಉಸ್ತುವಾರಿ ಮಂತ್ರಿ ಕನ್ವಿನ್ಸ್ ಮಾಡಿ. ನಮಗ್ ಕನ್ವಿನ್ಸ್ ಮಾಡಬೇಡ್ರಿ, ಉಸ್ತುವಾರಿ ಮಂತ್ರಿ ಕನ್ವಿನ್ಸ್ ಮಾಡ್ರಿ ಅಂತ. ನಾವು ಯಾರ ಮನೆಗೆ ತೊಳಕತ್ತಿ ಭಿಕ್ಷೆ ಕೊಡ್ತೀವಿ? ಅರೆ ಈ ಕುರ್ಚಿ ನಿಮಗಿನ 3 ವರ್ಷ ರೀ. ನೀವು ಮತದಾರ ಭಿಕ್ಷೆ ಬೇಡಕ್ಕೆ ಮತದಾರ ಮನೆಗೆ ಹೋಗ್ಬೇಕು. ನೀವು ಇದು ಕಾಯಮಲ್ಲ, ನೀವು ಕಾಯಮಲ್ಲ. ಯಾರಪ್ಪನ MLA ಮಿನಿಸ್ಟರ್ ಮನೆಯಿಂದ ಕೊಡಲ್ಲ, ನಿಮಗೆ ಸರ್ಕಾರ ಕೊಡ್ತದ. ನಿಮಗೆ ರೂಲ್ಸ್ ಅದ, ಆ ರೂಲ್ಸ್ ಪ್ರಕಾರ ಕೆಲಸ ಮಾಡ್ರಿ. ಯಾರನ್ನ MLA ಮಿನಿಸ್ಟರ್ ಹೇಳ್ತಾರ ಅಂತೇಳಿ ಕೊಡೋದು ತಗೊಳ್ಳೋದು ಮಾಡಿದ್ರೆ ಬಹಳ ದಿನ ನಡೆಯಲ್ಲ. ಸರ್ಕಾರ ಯಾವಾಗಲೂ ಎಷ್ಟು ದಿನ ಇರ್ತವ, ಕುರ್ಚಿ ಎಷ್ಟು ದಿನ ಇರ್ತದ ಅನ್ನೋದು ನಿಮಗೂ ಕೂಡ ಗೊತ್ತಿರೋ ವಿಷಯ. ಆ ಕಾರಣಕ್ಕೆ ದಯವಿಟ್ಟು ಎಲ್ಲ ಸಮಾಜ ಬಾಂಧವರು ಈ ಒಂದು ಪ್ರತಿಯೊಂದು ಏಟು, ಪ್ರತಿಯೊಂದು ಪೆಟ್ಟು ನಾವು ಹೆಚ್ಚಿಡಬೇಕಾಗಿದೆ, ಪ್ರತಿಯೊಂದು ಹೊಡೆತ ನಾವು ಹೆಚ್ಚಿಡಬೇಕಾಗ್ಯದ. ಅದೇ ನಾವೆಲ್ಲ ಪೆಟ್ಟು ನಾವೆಲ್ಲ ನಾಗೇಂದ್ರಪ್ಪ ನಾಗನಾಥ್ ಇದ್ರಲ್ಲ, ಡೆಪ್ಟಿ ತಹಸೀಲ್ದಾರ್ ಲಕ್ಷ್ಮಣ ಕೊಡಿಸಿಲ್ಲ, ನಾನು ಮೊಗದಾಗ ಗಂಟಲ್ಪಳ್ಳ ಕೊಡಿಸಿಲ್ಲ, ದೇವ್ರಕೊಂಡಾಗ ಶಾದಿಪುರದಾಗ ಕೊಡಿಸಿಲ್ಲ. ನಿಮ್ಗೇನಾದ್ರು ತಹಸೀಲ್ದಾರ್ ಸಾಹೇಬ್ರೆ, ನೀವು ಎಷ್ಟಿ ನಮ್ಮ ಸಮಾಜ ಕೊಡ್ಬೇಕು, ತಳವಾರ ಸಮಾಜ ಅಂದ್ರೆ ಯಾವ ರೀತಿ ಕೊಡ್ಬೇಕಂದ್ರೆ ನೀವು ನೋಡ್ರಿ ಮೊಗದಾಗ ಹೆಂಗೆ ಕೊಟ್ಟಿರಿ ಅದೇ ರೀತಿಯಾಗಿ ಅವ್ರಿಗೆ ಪ್ರೋಗ್ರಾಮ್ ಪಂಚಾಯತ್ ಮೆಂಬರ್ ಆಗ್ಯಾರ. ಇದೇನು ಅವ್ರಿಗೆ ಅಮೆರಿಕಾದವ್ರು ಕೊಟ್ರ, ಮಲೇಷ್ಯಾದವ್ರು ಕೊಟ್ರ? ಯಾಕೆ ತಹಸೀಲ್ದಾರ್ ಸಾಹೇಬ್ರೆ ನೀವು ಹಿಂಗೆ ಮಾಡಿದ್ರಿ? ಅಧಿಕಾರ ಯಾವತ್ತು ಶಾಶ್ವತ ಇಲ್ಲ, ನಾನಂದು ಹೋಗ್ಯಾರ ಅಧಿಕಾರದಾಗ. ಆದ್ರೆ ಶಾಶ್ವತ ಇರೋದು ನಾವು ನೀವು ಅಂತಕ್ಕಂಥದ್ದು ಯಾವತ್ತು ಬರಬೇಡ್ರಿ ತಹಸೀಲ್ದಾರ್ ಸಾಹೇಬ. ಈ ರೀತಿಯ ನಮ್ಮ ಸಮಾಜಕ್ಕೆ ತಳವಾರ ಸಮಾಜ ಬಂದದ, ನಾಳೆಗೆ ನಿಮ್ಮ ಮತ್ತೊಂದು ಇದೆ ಅನಾಹುತ ಬರ್ತದಂತಕ್ಕಂಥದ್ದು ಬರಿಬೇಡ್ರಿ ಅಂತಕ್ಕಂಥ ಮಾತು. ಯಾಕಂದ್ರೆ ಲೈಫ್ದಾಗ ಎಷ್ಟು ವರ್ಷ ಇರ್ತೀವಿ ತಹಸೀಲ್ದಾರ್ ಸಾಹೇಬ? ನೀವು ವಯಸ್ಸು ಎಷ್ಟು? ಈಗ ಇನ್ನೊಂದು 10 ವರ್ಷ ಆದ್ರೆ ರಿಟೈರ್ಡ್ ಆದ್ಮೇಲೆ ಇಲ್ಲಿ ಇರ್ತಕ್ಕಂಥ 6.5 ಲಕ್ಷ ರಾಜ ಮಹಾರಾಜರು ಈ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ತಗೊಂಡು ರಾಜ್ಯ ಆಳ್ತಾ ಇದ್ದಾರೆ. ಇವತ್ತ ಈ ತಳವಾರ ಸಮಾಜ ಈ ದೇಶಕ್ಕೆ ಪ್ರಾಣ ಕೊಟ್ಟಂತ ತಳವಾರ ಸಮಾಜ. ಪೊಲೀಸರೇ ನೀವು ಅರ್ಥ ಮಾಡ್ಕೊಳ್ಬೇಕು, ನೀವೀಗ ಪೊಲೀಸರಾಗಿರ್ಬೇಕು. ಹಿಂದೆ ಈ ತಳವಾರ ಸಮಾಜದವರು ಪೊಲೀಸ್ ಸೇವೆ ಮಾಡ್ತಕ್ಕಂತ, ಡ್ಯೂಟಿ ಮಾಡ್ತಕ್ಕಂತ ಈ ತಳವಾರ ಸಮಾಜ, ಊರ ರಕ್ಷಣೆ ಮಾಡ್ತಕ್ಕಂತ ತಳವಾರ ಸಮಾಜ. ಈ ಎಲ್ಲ ಅರ್ಥ ಮಾಡಿಕೊಂಡು ಹಿಂದಿನ ಸರ್ಕಾರ, ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಈ ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಆ ಸರ್ಕಾರಕ್ಕೆ ನಾವು ತಾರೀಫ್ ಮಾಡ್ತೀವಿ, ಹೆಸರು ಹೇಳ್ತಾ ಇದ್ದೀವಿ. ಅಲ್ಲಿ ಅವ್ರು ಕೊಟ್ಟಂತ ಅಧಿಕಾರವನ್ನ ಒಂದು ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂತ ಆದೇಶ ಮಾಡಿದಂತ ಬೊಮ್ಮಾಯಿ ಅವರಿಗೆ ನೆನೆಸ್ಕೊಳ್ಬೇಕಾಗ್ತದ ಬಂಧುಗಳು. ಇವತ್ತ ಬಸವರಾಜ ಬೊಮ್ಮಾಯಿ ಅವರಿಗೆ ನೆನೆಸ್ಕೊಳ್ಬೇಕಾಗ್ತದ. ಅವ್ರು ಕೊಟ್ಟಂತ ಆದೇಶವನ್ನ ಇವತ್ತು ಎಲ್ಲಾ ಕಡೆ ಇವತ್ತ ಇಡೀ ರಾಜ್ಯದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ 1 ಲಕ್ಷ ಪ್ರಮಾಣ ಪತ್ರವನ್ನು, ಜಾತಿ ಪ್ರಮಾಣ ಪತ್ರವನ್ನ ಸರ್ಕಾರ ಕೊಟ್ಟಿದೆ ಬಂಧುಗಳೇ. ಇಷ್ಟು ಕೊಟ್ಟದ್ದು ಗೊತ್ತಿದ್ದರೂ ಕೂಡ ಸನ್ಮಾನ್ಯ ತಹಸೀಲ್ದಾರ್ ಅವರು, ಚುನಾವಣೆ ಅವರು ನೀವು ಕೊಟ್ಟಂತ ಪ್ರಮಾಣ ಪತ್ರವನ್ನ, ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟಂತದ್ದು ಯಾರಿಗೆ ಒತ್ತಡದಿಂದ, ಅವರ ಒಂದು ಜಬರದಸ್ತಿಯಿಂದ ನೀವು ತಿರಸ್ಕಾರ ಮಾಡಿದ್ರಲ್ಲ ಸ್ವಾಮಿ. ನೀವು ಸರ್ಕಾರ ನೌಕರರು, ಈ ಜನರ ಸೇವಕರು, ನೀವು ಯಾವ ಆಧಾರದ ಮೇಲೆ ನೀವು ತಿರಸ್ಕಾರ ಮಾಡಿದ್ರಿ? ನೀವು ಹೇಳಿ, ನೀವು ನಮ್ಮ ಸೇವಕರು, ನೀವು ದೊಡ್ಡ ನಮ್ಮ ಸಮಾಜಕ್ಕೆ, ಈ ತಳವಾರ ಸಮಾಜಕ್ಕೆ ಘೋರ ಅನ್ಯಾಯ ಮಾಡಿದ ಅಧಿಕಾರಿಗಳೇ ನೀವು. ನಾವೆಂದೂ ಸಹಿಸಿಕೊಳ್ಳಕ್ಕಾಗೋದಿಲ್ಲ. ಯಾಕೆ ಸಚಿವರದು, ಯಾಕೆ ನೀವು ಬೆಲೆಯಿಂದ ಬಂದಂತ ಒತ್ತಡಕ್ಕೆ ಕಾನೂನುಬದ್ಧವಾಗಿ ಮಾಡಬೇಕಾಗಿತ್ತು. ಹಂಗಾದ್ರೆ ನೀವು ಯಾಕೆ ಕೊಟ್ರಿ? ಸರ್ಟಿಫಿಕೇಟ್ ಯಾಕೆ ಕೊಟ್ರಿ? ನೀವು
ಸರ್ಟಿಫಿಕೇಟ್ ಮೇಲೆ ಬರ್ದಿದ್ರಿ ನೀವು. ಇದು ಚುನಾವಣೆಗೋಸ್ಕರ ಈ ಪ್ರಮಾಣ ಪತ್ರ ನೀವು ಕೊಟ್ಟಂತ, ನೀವು ಬರಂತ ನಿಮ್ಮ ಅಮೃತಾಸ್ತ್ರದಿಂದ ಕೊಟ್ಟಂತ ಪ್ರಮಾಣ ಪತ್ರ ನೀವೇ ತಿರಸ್ಕಾರ ಮಾಡ್ತೀರ ಅಂದ್ರ ಇದು ಯಾವ ನ್ಯಾಯ? ಅವ್ರನ್ನ ಕೈಗೊಂಬಿದ್ದೀರಾ? ಅವ್ರ ಮನೆ ನೌಕರರಿದ್ದೀರಿ ನೀವು? ಈ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು. ಇವತ್ತು ನಾವು ಸಂಕಲ್ಪ ಮಾಡಿದ್ದೇವೆ. ಸಾಂಕೇತಿಕವಾಗಿ ಇವತ್ತ ತಳವಾರ್ ಸಮಾಜ ಇವತ್ತು 5-6 ಜನ ಇರಬಹುದು. ಇವತ್ತು ಹಂತ ಹಂತವಾಗಿ ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ. ಕಾಂಗ್ರೆಸ್ದಾಗ ಹಾಕಿದವ್ರನ್ನ ತಿರಸ್ಕಾರ ಮಾಡ್ತೀರಿ, ಬಿಜೆಪಿಲಿಂದ ಹಾಕಿದವ್ರನ್ನ ತಿರಸ್ಕಾರ ಮಾಡ್ತೀರಿ. ತಳವಾರ್ ಸಮಾಜಕ್ಕ ಇದು ಯಾವ ನ್ಯಾಯ? ಯಾರೋ ಒಬ್ಬ ರಾಜ ಮಹಾರಾಜ ಇರತಕ್ಕಂತ ಆ ಸಮುದಾಯದವರನ್ನು ನೀವು ಎಕ್ಸೆಪ್ಟ್ ಮಾಡ್ತೀರಿ. ಯಾರು ಒತ್ತಡಕ್ಕೆ ಮಾಡ್ತಿದ್ರಿ? ಯಾರು ಒತ್ತಡ ಮಾಡಿದಾರ? ಯಾರು ಇದಕ್ಕೆ ಹಿನ್ನೆಲೆ ಗಾಯಕರಿದ್ದಾರ? ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದಾರ? ಅವರಿಗೆ ಎಂದೂ ಬಿಡೋದಿಲ್ಲ ತಳವಾರ್ ಸಮಾಜ. ನೀವು ನಡೆದಿರುವಂತಹ ಈ ಒಂದು ಹೋರಾಟ ತಳವಾರ ಜನಾಂಗಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಖಂಡಿಸಿ ಇವತ್ತು ಕಾಳಗಿ ಪಟ್ಟಣದಲ್ಲಿ ಪಕ್ಷಾತೀತವಾಗಿ ನಡೀತಾ ಇರುವಂತಹ ಈ ಒಂದು ಹೋರಾಟಕ್ಕೆ ಇವತ್ತು ಒಂದ್ಸಲ ಎಲ್ಲರೂ ಜೋರಾಗಿ ಘೋಷಣೆಗಳನ್ನ ಒಂದ್ಸಲ ಎಲ್ಲರೂ ಜೋರಾಗಿ ಇನ್ನೊಂದ್ಸಲ ಘೋಷಣೆಯನ್ನ ಮಾಡೋಣ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವ ಸರ್ಕಾರಕ್ಕೆ, ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವ ಸರ್ಕಾರಕ್ಕೆ, ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವ ಅಧಿಕಾರಿಗಳಿಗೆ, ಹಲವಾರು ಜನಾಂಗಕ್ಕೆ ಅನ್ಯಾಯ ಮಾಡ್ತಿರುವಂತಹ ಅಧಿಕಾರಿಗಳಿಗೆ, ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವಂತಹ ಭ್ರಷ್ಟ ರಾಜಕಾರಣಿಗಳಿಗೆ, ಹಲವಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಿರುವಂತಹ ಭ್ರಷ್ಟ ರಾಜಕಾರಣಿಗಳಿಗೆ. ಬಂಧುಗಳೇ, ಇವತ್ತು ನಿರಂತರವಾಗಿ ತಳವಾರ ಜನಾಂಗಕ್ಕೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಇದು ಇವತ್ತಿಂದ ಅಲ್ಲ, ನಿರಂತರವಾಗಿ ಅನ್ಯಾಯವನ್ನ ಸಹಿಸಿಕೊಂಡು ನಾವು ಬರ್ತಾ ಇದ್ದೀವಿ. ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟದ ಹುಲಿ ವಿಠ್ಠಲ್ ಹೇರೂರ್ ಅವರು ಏನ್ ಹೇಳಿದ್ದಾರೆ? ನಾವು ಎಲ್ಲಿ ತನ ಅನ್ಯಾಯ ಸಹಿಸ್ಕೊಳ್ತೀವಿ ಅಲ್ಲಿ ತನ ಅನ್ಯಾಯ ಮಾಡೋರು ಕಂಟಿನ್ಯೂ ಅನ್ಯಾಯ ಮಾಡ್ತಾರೆ ಅಂತ ಹೇಳ್ತಾರೆ. ಇವತ್ತು ನಾವು ಅನ್ಯಾಯ ಸಹಿಸ್ಕೋರಾಗಬಾರ್ದು. ಅನ್ಯಾಯ ಮಾಡೋರನ್ನ ಕಟ್ಟಿ ಕೂಡಿಸುವ ಕೆಲಸ ಇವತ್ತು ನಾವೆಲ್ಲರೂ ಮಾಡ್ಬೇಕಾಗುತ್ತೆ. ಇವತ್ತೇನು ತಳವಾರ್ ಸಮಾಜದ 2 ನಾಮಪತ್ರ ಅವರಿಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಅವರು ಶಾಲಾ ದಾಖಲಾತಿಗಳನ್ನ ಪರಿಶೀಲಿಸಿ ಅವ್ರ ಮನೆಗೆ ಹೋಗಿ ಪಂಚನಾಮ ಮಾಡಿ ಇವತ್ತು ಯಾರದೇ ಒಂದು ಜಾತಿ ದೃಢೀಕರಿಸಬೇಕಾದ್ರೆ ಇವತ್ತು ತಹಶೀಲ್ದಾರರವರಿಗೆ ಸರ್ಕಾರದ ಸಂವಿಧಾನದ ಮಾನದಂಡ ಇದೆ. ಯಾರೇ ಬಂದು ನಾ ಈಗ ಬಾಗಿಲಿ ಮೂಲ ಹಚ್ಚ ಕೆಲಸ ಇವತ್ತು ತಹಶೀಲ್ದಾರ್ ಮಾಡ್ಲಕತ್ತಾರೆ. ಇವತ್ತು ಇದೇ ಮುಂದುವರೆದ್ರೆ ಅವ್ರ ಬಾಗಿಲಿ ಮೂಲ ಹಚ್ಚ ಕೆಲಸ ಕೂಡ ಇವತ್ತು ಇವತ್ತು ತಹಶೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಇವತ್ತು ಕಾನೂನಿನ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ಬೇಕು, ಸಂವಿಧಾನದ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ಬೇಕು. ಅದು ಬಿಟ್ಟು ಯಾರೋ ಬೇರೆಯವ್ರು ಬಂದು ಫೋನ್ ಮಾಡಿ ಇವತ್ತು ಯಾವುದೋ ಇಲಾಖೆ ಸಚಿವ ಇರ್ಬೋದು, ಇವತ್ತು ಯಾರ್ಯಾರು ಇರ್ತಾರೆ ಅದಕ್ಕೆ ಹೊಣೆ ಅವರೆಲ್ಲ ಫೋನ್ ಮಾಡಿ ಹಿಂದಿನ ಮಗಳಿವರಿಗೆ ಬರೇ ಕಿವಿ ಹಿಂಡ್ಬೋದು ಅಷ್ಟೇ. ಆದ್ರೆ ಕಾನೂನು ತಪ್ಪು ಮಾಡಕ್ಕೆ ಅವಕಾಶ ಇಲ್ಲ. ಅವರು ಕಿವಿ ಹಿಂಡಾರತ್ತೆ, ಇವರು ಕಾನೂನೇ ತಪ್ಪು ಮಾಡ್ಯಾರಪ್ಪ ಅಂದ್ರೆ ಇವತ್ತು ನಾವು ಇವರನ್ನ ಧಿಕ್ಕರಿಸ್ತಾ ಇದ್ದೀವಿ. ಇವತ್ತು ಸಂವಿಧಾನವನ್ನ ಇಲ್ಲಿ ಕಡ್ಡೋಲೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ಇವತ್ತು ಸಂವಿಧಾನವನ್ನ ಇವತ್ತು ನುಂಗ ಹಾಕುವ ಕೆಲಸ ಇವತ್ತು ತಹಶೀಲ್ದಾರ್ ಇದಕ್ಕೆ ನೇರ ಹೊಣೆ. ತಹಶೀಲ್ದಾರರು ಇದಕ್ಕೆ ನೇರ ಹೊಣೆ. ಇವತ್ತು ಅವ್ರ ನೌಕರಿ ಸಲುವಾಗಿ ಅವ್ರೇನಪ್ಪ ಅಂದ್ರೆ ಯಾರೋ ಒತ್ತಡ ಹೇರಿರುತ್ತೆ, ಈ ಜನರಿಗೆ ಮಣ್ಣು ಕೊಡೋ ಕೆಲಸ ಮಾಡ್ಯಾರ. ಅಂತ ಕೆಲಸ ಮಾಡಬೇಡಿ ಸಾಹೇಬ್ರೆ. ಯಾರ್ಯಾರು ತಹಶೀಲ್ದಾರ್ ಇದ್ದೀರಿ, ಜಿಲ್ಲಾಧಿಕಾರಿಗಳಿದ್ದೀರಿ, ಇವತ್ತು ನೀವು ಜನರಿಗೆ ಮಣ್ಣು ಕೊಡೋ ಕೆಲಸ ಮಾಡಿದ್ರ ಆ ದೇವರು ನಿಮಗೆ ಮಣ್ಣು ಕೊಡೋ ಕೆಲಸ ಮಾಡ್ತಾನಂತೆ ಈ ಸಂದರ್ಭ ಹೇಳ್ಬೇಕಾಗ್ತದೆ. ಜಿಲ್ಲಾ ತಳವಾರ್ ಮಹಾಸಭಾದ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಅವರೇ ಹಾಗೂ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲ ವಿವಿಧ ಸಮಾಜದ ಮುಖಂಡರೇ, ಇವತ್ತು ಬಹಳ ನೋವಿನ ಸಂಗತಿಯಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಸಂವಿಧಾನಕ್ಕೆ 342 ತಿದ್ದುಪಡಿಯನ್ನು ಕೊಡುವ ಮುಖಾಂತರ ಏನು ಪರಿಶಿಷ್ಟ ಪಂಗಡಕ್ಕೆ ಇವತ್ತು ನ್ಯಾಯವನ್ನು ಕೊಡಬೇಕು ಅಂತ ತಿಳ್ಕೊಂಡು ಇವತ್ತು ಆ ಜನರಿಗೆ ನ್ಯಾಯ ಕೊಡುವ ಸಲುವಾಗಿ ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಆ ಒಂದು ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದ್ದನ್ನು ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಏನು ಅವರು ನನ್ನಂತರ ಜಗತ್ತೇ ಪ್ರಳಯ ಆಗಬೇಕೆನ್ನುವಂಥ ದುರುದ್ದೇಶವನ್ನು ಇಟ್ಕೊಂಡು ಇವತ್ತ ಆ ಒಂದು ತಳವಾರ ಸಮುದಾಯದಲ್ಲಿ ತಮ್ಮ ಬಿಟ್ಟರೆ ಬೇರೆದವರು ಯಾರೂ ಇರಬಾರ್ದು ಅನ್ನುವಂಥ ಒಂದು ದುರುದ್ದೇಶದಿಂದ ತಳವಾರ ಸಮುದಾಯದಲ್ಲಿ 55 ಕಾಸ್ಟ್ಗಳು ಬಂದರೂ ಕೂಡ ಕೇವಲ 4-5 ಜಾತಿಗಳು ಮಾತ್ರ ಅದರ ಲಾಭ ಪಡಿಬೇಕು. ಉಳಿದವರು ಯಾರೂ ಜಾತಿಯ ದೇವರು ಲಾಭ ಪಡಿಬಾರ್ದು. ಆದ್ದರಿಂದ ನಾವೇ ಇರಬೇಕಂತ ತಿಳ್ಕೊಂಡು ಇವತ್ತು ರಾಜ್ಯದಲ್ಲಿ ಸುಮಾರು 16-17 ಜನರು MLA ನಾವೇ ಇದ್ದೆವು, 2 ಜನ MP ಗಳು ನಾವೇ ಇದ್ದೆವು, MLCಗಳು ನಾವೇ ಇದ್ದೆವು. ಹೆಚ್ಚು ಕಡಿಮೆ ಆದ್ರೆ ಸರ್ಕಾರ ಬಿಡುತ್ತೇವು, ಬೇರೆದವ್ರು ಯಾರು ಎಷ್ಟು ಪ್ರಮಾಣ ಹೋಗಬಾರ್ದು ಅನ್ನುವಂಥ ಒಂದು ಪ್ರಜಾಪ್ರಭುತ್ವ ಸಂವಿಧಾನದ ಮೇಲೆ ಏನು ಕಗ್ಗೋಲೆಯನ್ನು ಮಾಡ್ತಾರ, ಆ ಕಗ್ಗೋಲೆಯನ್ನು ಇಡೀ ಎಲ್ಲ ಸಮುದಾಯಗಳು ಇವತ್ತು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಬಂಧುಗಳು ಏನು ಇವರು ದಿವಾಕ್ ಮಾಡ್ಕೊತ ಈ ರಾಜ್ಯದಲ್ಲಿ ನಾವೇ ಪರಿಶಿಷ್ಟ ಪಂಗಡ ಇದ್ದೇವು, ನಮ್ಗೆ ಬಿಟ್ಟು ಯಾರೇ ಇಲ್ಲ ಅಂತೇಳಿ ಇವತ್ತು ದಿವಸ ಮಾಡ್ತಾ ಇದ್ರಲ್ಲ. ಈ ಸಮುದಾಯ ಮನಸ್ಸು ಮಾಡಿದ್ರೆ ನೀವು ಯಾರು ಇವತ್ತು ಪರಿಶಿಷ್ಟ ಪಂಗಡದಲ್ಲಿ ಇರ್ತಿದ್ದಿಲ್ಲ, ಯಾರು ಮಂತ್ರಿನೂ ಆಗ್ತಿದ್ದಿಲ್ಲ, ಯಾರು MLA ಆಗ್ತಾ ಇದ್ದಿಲ್ಲ. ಇವತ್ತು ಅರ್ಥ ಮಾಡ್ಕೋಬೇಕು ನೀವು. ಇವತ್ತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಆರ್ಟಿಕಲ್ 342 ಪ್ರಕಾರ ಯಾರು ಇವತ್ತ ಪರಿಶಿಷ್ಟ ಪಂಗಡದ ಅರ್ಹತೆ ಇದಾರ ಅವರೆಲ್ಲರೂ ಕೂಡ ಇವತ್ತಿನ ದಿವಸ ಆ ಜಾತಿಯ ಪ್ರಮಾಣ ಪತ್ರ ತೆಗೆದುಕೊಳ್ಳೋ ಅರ್ಹರಾಗಿದ್ದಾರೆ. ಆ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ಏನು ಮಾರ್ಚ್ 3ನೇ ತಾರೀಕಿನ ದಿವಸ ಫೆಬ್ರವರಿ 25ನೇ ತಾರೀಕಿನ ದಿವಸ 2014ನೇ ಸಾಲಿನಲ್ಲಿ ಈ ತಳವಾರ ಮತ್ತು ಪರಿವಾರವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕಂತ ತಿಳ್ಕೊಂಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಆ ಒಂದು ಶಿಫಾರಸನ್ನು ಪರಿಗಣಿಸಿ ಇವತ್ತಿನ ದಿವಸ ತಳವಾರ ಮತ್ತು ಪರಿವಾರವನ್ನು ಆ ಕೇಂದ್ರದಲ್ಲಿರುವಂತಹ BJP ಸರ್ಕಾರ ಇವತ್ತ ಮಾನ್ಯತೆ ಮಾಡಿ ಇವತ್ತ ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಟ್ಟಾಗ ರಾಜ್ಯದಲ್ಲಿರುವಂತ ನಮ್ಮ ಬಸವರಾಜ ಬೊಮ್ಮಾಯಿಯವರು ಇದನ್ನು ಸಾಂವಿಧಾನಿಕವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಅದ್ರ ಜೊತೆಯಾಗಿ ಈ ಹಿಂದೆ ಇರುವಂತ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿರುವಂತ ಈ ತಳವಾರ ಮತ್ತು ಪರಿವಾರ ಸಮುದಾಯವನ್ನು ತೆಗೆದುಹಾಕಿ ಪರಿಶಿಷ್ಟ ಪಂಗಡದ ಸವಲತ್ತುಗಳನ್ನು ತೆಗೆದುಕೊಳ್ಬೇಕಂತ ತಿಳ್ಕೊಂಡು ಸೆಪ್ಟೆಂಬರ್ 27ರಲ್ಲಿ ಕಲಬುರಗಿ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಡಿಕ್ಲೇರ್ ಮಾಡಿದಂತ ಇತಿಹಾಸ ಇದೆ. ಆದ್ರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತ ನಿನ್ನೆ ಮೊನ್ನೆ ಒಂದು ವಿಡಿಯೋ ವೈರಲ್ ನೋಡಿದನ ಏನು ಗೊಂಡ್ರು ಡೋಕ್ರೆ ಕೋಳಿಗರು ತಳವಾರರು ಇವತ್ತು ದಿವಸ ST ಪ್ರಮಾಣ ಪತ್ರ ತೊಳಗತ್ತಾರ, ನಮ್ಮ ಅಸ್ತಿತ್ವ ಖಲಾಸ್ ಮಾಡ್ಲಕತ್ತಾರ. ಅದಕ್ಕೆ ನಾವೆಲ್ಲ ಹೋರಾಟ ಮಾಡ್ಬೇಕಾಗ್ಯದ. ನಮ್ಮಲ್ಲಿರುವಂತ ಇವತ್ತ ಸತೀಶ್ ಜಾರಕಿಹೊಳಿ ಆಗಿರ್ಬಹುದು, ಇನ್ನಿತರ ಹಲವಾರು ಇವತ್ತ ವಾಲ್ಮೀಕಿ ಸಮಾಜದ ಎಲ್ಲ ಇವತ್ತ MLAಗಳಾಗಿರ್ಬೋದು, ಎಲ್ಲರೂ ಒಗ್ಗೂಡಬೇಕು, ಬೇರೆಯವ್ರಿಗೆ ಯಾರಿಗೂ ಒಳಗೆ ತಗೋಬಾರ್ದು ಅನ್ನುವಂತ ಒಂದು ಕುತಂತ್ರ ನೀವೇ ನಡೆಸಿದ್ರಲ್ಲ. ಇದು ಬಹುತ್ ದಿನ ನೈತಿಲಾಗ ರಾಜ ಮಹಾರಾಜರಾದಂಥವ್ರು ನೀವೆಲ್ಲ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಇವತ್ತು ದಿವಸ ಕೇವಲ 4 ಸಮುದಾಯಗಳು ಅದು ಪ್ರೆಸಿಡೆನ್ಸಿಯಲ್ ಆರ್ಡರ್ ಆಗಿ ಇವತ್ತು ದಿವಸ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗ್ಯಾವ. ಬೇಡ ವಾಲ್ಮೀಕಿ ಬೇಡರ್ ಅನ್ನುವಂಥ ಕೇವಲ 4 ಪದಗಳು ಇವತ್ತು ನೋಡಿ 18 ಪದಗಳು ಛೋಟಾ ನಾಯಕ ಮೋಟಾ ನಾಯಕ ತಿಳ್ಕೊಂಡು 18 ಪದಗಳು ಇವತ್ತು ದಿವಸ ಅನಧಿಕೃತವಾಗಿ ST ಪ್ರಮಾಣ ಪತ್ರ ನೀವು ತೊಗೊಳ್ಕೊತೀರಿ. ನೀವು ನಿಜವಾಗ್ಲೂ ಕೂಡ ಆತ್ಮಸಾಕ್ಷಿ ಏನಿದ್ರೆ ಅವೆಲ್ಲ ಪದಗಳು ಇವತ್ತು ದಿವಸ ವಾಪಸ್ ಕೊಡಬೇಕು. ಇಲ್ಲಿರುವಂತ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯ ಮುಖಂಡರು ಇವತ್ತು ದಿವಸ ಇವತ್ತು ನಮ್ಮ ಕುರ್ಚಿಯಲ್ಲಿ ಅಳಿಗಾಡ್ತದ 16-17 ಜನ MLAಗಳವರ ನಮ್ಮ ಸರ್ಕಾರ ಹೋಗ್ತದೆ ಅಂತ ತಿಳ್ಕೊಂಡು ನೀವೇನಾದರೂ ಕೂಡ ಅವರ ಅಂಜಿಕೆಗೆ ಬಳಿದು ಇವತ್ತಿನ ದಿವಸ ಈ ರೀತಿಯಾದ ನಿಜವಾದಂತ ಏನು ತಳವಾರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಇವತ್ತು ವಂಚಿತ ಮಾಡಕತ್ತಿರಲ್ಲ. ಇದ್ರದ್ದು ಇವತ್ತಿನ ದಿವಸ ಶಾಪ ತಟ್ಟೆ ಬಿಡಲ್ಲ. ಒಂದು ದಿವಸ ಒಂದು ಮಾತು ಹಿಡಿದರೆ ಬಿಡಲಾರ ತಳವಾರ ನಾಯಿ ಅಂತ. ಒಂದು ಸಲ ಇವ್ರು ಏನು ತಳವಾರ ಮನಸ್ಸು ಮಾಡಿದ್ರ ನಿಮಗ ಇವತ್ತ ನಿಮಗೆ ದಂಡಿಗೆ ಹತ್ತಂತಕ ಬಿಡಲ್ಲ ಅನ್ನುವ ಮಾತನ್ನು ಯಾಕೆ ಇವತ್ತಿನ ದಿವಸ ಈ ಕಾಳಗಿ ತಹಶೀಲ್ದಾರ್ಗೆ ನಾ ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀ ಯಾಕೆ ಇವತ್ತಿನ ದಿವಸ ಅವರಿಗೆ ತಳವಾರ ST ಪ್ರಮಾಣ ಪತ್ರ ಕೊಟ್ಟಿದ್ದೀರಿ?
ಒಂದು ವೇಳೆ ನೀವು ಅವ್ರು ಅಲ್ಲಪ್ಪ ಅಂದ್ರೆ ನೀವು ತಿರಸ್ಕಾರ ಮಾಡಬಹುದಿತ್ತು. ಇವತ್ತ ಜಾತಿ ಪ್ರಮಾಣ ಪತ್ರ ತಳವಾರ ಅಂತ ಕೊಡ್ತೀರಿ, ಚುನಾವಣಾ ಉದ್ದೇಶಕ್ಕೆ ಅಂತೇಳಿ ತಳವಾರ ಪ್ರಮಾಣ ಪತ್ರ ಕೊಡ್ತೀರಿ. ಆದ್ರೆ ಯಾರ್ದೋ ಫೋನ್ ಬಂದದ, ಯಾವುದೋ ಕೆಲವು ಗುಂಡಾಗಳು ಬಂದು ನಿಮ್ಗೆ ಅಂಜಿಸ್ತಾವ ತಿಳ್ಕೊಂಡು ಇವತ್ತು ದಿವಸ ಅವ್ರ ನಾಮಪತ್ರ ತಿರಸ್ಕಾರ ಮಾಡ್ತೀರಿ. ಇದು ಇವತ್ತ ಕ್ಷಮೆ ಅಪರಾಧ. ಇವತ್ತ ನೀವೇನು ತಹಶೀಲ್ದಾರ್ ಮಾಡಿದಿರಿ, RO ಮಾಡಿದಿರಿ, ಇದು ಇವತ್ತಿನ ದಿವಸ ಇವತ್ತು ನೀವು ವಾಪಸ್ ತಗೋಬೇಕು. ಇದು ವಾಪಸ್ ತಗೋಬೇಕು. ಇದು ಒಂದು ವೇಳೆ ವಾಪಸ್ ತೆಗೆದುಕೊಳ್ಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ಇದು ಸಾಂಕೇತಿಕವಾದಂತಹ ಹೋರಾಟ. ಮುಂದಿನ ದಿನಗಳಲ್ಲಿ ನಿಮಗೆ ಜೈಲಿಗೆ ಕಳಿಸುವವರೆಗೂ ಕೂಡ ನಾವು ಬಿಡೋದಿಲ್ಲ ಹುಡುಗಾಟಿಕೆ ಅದ ಇವತ್ತಿನ ದಿವಸ. ಆದ್ದರಿಂದ ಕಲಬುರಗಿ ಜಿಲ್ಲೆಯಲ್ಲಿರುವಂತ ಏನು ನಮ್ಮ ದೊಡ್ಡ ದೊಡ್ಡ ನಾಯಕರು ಸುಮಾರು 40-50 ವರ್ಷಗಳಿಂದ ಈ ಸಮುದಾಯಗಳ ಹೆಸರಿನ ಮೇಲೆ ಅಧಿಕಾರ ಮಾಡಿಕೊಂಡು ಇವತ್ತ ಜಿಲ್ಲೆಯಲ್ಲಿ, ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತಿನ ದಿವಸ ನೀವು ಇವತ್ತ ನಾಯಕರಾಗಲಿಕ್ಕೆ ಇದೇ ಸಮುದಾಯ ಕಾರಣದ ಬಂಧುಗಳಿಗೆ. ಆದ್ರೆ ಇವತ್ತಿನ ದಿವಸ ಯಾರು ನಿಮ್ಗೆ ಕುರ್ಚಿ ಮೇಲೆ ಕುಡಿಸ್ಯಾರ, ಇವತ್ತ ಯಾರು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಇವತ್ತಿನ ದಿವಸ ನಿಮಗೆ ತಲೆ ಎತ್ತಿ ತಿರುಗಿಸುವಂತೆ ಮಾಡಿದಾರ, ಅವರನ್ನು ಮರೆತು ಇವತ್ತಿನ ದಿವಸ ಕೇವಲ ಚುನಾವಣೆಗೋಸ್ಕರವಾಗಿ ಇಂಥ ಮುಕ್ತ ಸಮಾಜಗಳನ್ನು ದುರುಪಯೋಗ ಮಾಡಿಕೊಳ್ಳುವಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮಗೆ ಎಂದಿಗೂ ಸುಮ್ಮ ಬಿಡುವಂತ ಮಾತು ಇಲ್ಲೇ ಇಲ್ಲ ಅನ್ನುವಂತ ಸಂದೇಶವನ್ನು ಎಲ್ಲಾ ರಾಜಕಾರಣಿಗಳಿಗೆ ಕೊಡ್ತಾ ಇದ್ದೀವಿ ಬಂಧುಗಳೇ. ಏನ್ ತಿಳ್ಕೊಂಡು ಬೇಕೇ ಬೇಕು. ನಿಮ್ ಕಾಳಗಿಗೆ ನೀವು ಸಿಗ್ತದೆ ಅಲ್ದಿನ ಮುಂದೆ ಹೋಗ್ಬೇಕಾದ್ರೆ ಆ ದಾರಿ ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಎಸ್ಟಿ ಕೊಡದ ಸರ್ಕಾರ ಕೇಳಿದಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ರದ್ದುಗೊಳಿಸಿದ ಸರ್ಕಾರ ಕೇಳಿದಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ಕೊಡದ ಸರ್ಕಾರ ಕೇಳಿದಿಕ್ಕಾರ. ಸರ್ಕಾರ ಎಸ್ಟಿ ಪ್ರಮಾಣ ಪತ್ರ ಕೊಟ್ಟು ಕಸಿದುಕೊಂಡಂತ ಉಸ್ತುವಾರಿ ಮಂತ್ರಿ ಹೇಳಿದಿಕ್ಕಾರ. ಎಸ್ಟಿ ಸಮಾಜವನ್ನು ಶೋಷಣೆ ಮಾಡ್ತಕ್ಕಂತ ಉಸ್ತುವಾರಿ ಮಂತ್ರಿಗಳಿದಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ಕೊಡದಂತೆ ನೋಡಿಕೊಳ್ಳುತ್ತಿರುವ ಮುಖ್ಯಮಂತ್ರಿಗಳಿದಿಕ್ಕಾರ. ಎಸ್ಟಿ ಪ್ರಮಾಣ ಪತ್ರ ಕೊಡದಂತೆ ನೋಡಿಕೊಳ್ಳುತ್ತಿರುವ ಮುಖ್ಯಮಂತ್ರಿಗಳಿದಿಕ್ಕಾರ. ಆದ್ರೆ ಅವ್ರದ್ದು ರಾಜಕೀಯ ಶಕ್ತಿ ನಡೀಲಕ್ಕತ್ತದ. ಸಿದ್ದರಾಮಯ್ಯನ ಕುರ್ಚಿ ಇವಾಗೆಲ್ಲ ಮುಖಂಡರು ಮಾತಾಡಿದ್ರು, ಸಿದ್ದರಾಮಯ್ಯನ ಕುರ್ಚಿ ಅಳಗಾಡ್ಲಕ್ಕತ್ತದ. 2 ಕಾಲ ಸತೀಶ್ ಜಾರಕಿಹೊಳಿ ಒತ್ತಿ ಹಿಡ್ದಾರ ಬಿಡ್ಲಾರ್ದಂತೆ. ಟಿವಿಯಲ್ಲಿ ನೋಡ್ಲಿಕ್ಕತ್ತೀರಿ, ನೀವು ಟಿವಿಯಲ್ಲಿ ನೋಡ್ಲಕ್ಕತ್ತೀರಿ ಸಿದ್ದರಾಮಯ್ಯನ ಕುರ್ಚಿ ಅಳಗಾಡ್ಲಿಕ್ಕೆ. ಆ ಕುರ್ಚಿ ಯಾರು ಹಿಡಿದಾರೆ? 2 ಕಾಲ ಯಾರು ಹಿಡಿದಾರ? ಸತೀಶ್ ಜಾರಕಿಹೊಳಿ ಹಿಡಿದಾರ. ನಾವು 15-16 ಮಂದಿ ಇರ್ತೀವಿ, ನಾವೆಲ್ಲ ಕೂಡಿ ಹಿಡಿದೇವಂದ್ರೆ 2 ಕಾಲ ಅಳಗಾಡಿ ಬಿಡಲ್ಲ. ಇನ್ನ 2 ಕಾಲ ಯಾರು ಹಿಡಿದಾರ? ಯಾರು ಹಿಡಿದಾರ? ಇಲ್ಲ. ಇನ್ನ 2 ಕಾಲ ನಮ್ಮ ಪ್ರಿಯಾಂಕಾ ಖರ್ಗೆ ಹಿಡಿದಾರ. ಇನ್ನ 2 ಕಾಲ ನಮ್ಮ ಉಸ್ತುವಾರಿ ಮಂತ್ರಿಗಳು ಹಿಡಿದಾರ. ಅವರಿಂದ ಒಂದು ಸ್ವಲ್ಪ ಮಂದಿ ಕರ್ಕೊಂಡು ಇವ್ 2 ನಾವು ಹಿಡಿತೀವಿ ಅಂತ. ಹಿಂಗಾಗಿ ಇವ್ರಿಗೆ ಬೀಳಾರ್ದಂಗೆ ಹಿಡಿದಾರ ಅನ್ನೋ ಕಾರಣಕ್ಕೆ ಯಾರಿಗೆ ಬೇಕಾದ್ರೆ ತುಳಿ ಅಂದ್ರೆ ತುಳಿತೀನಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ನಾವು ಕೇಳ್ತಾ ಇರೋದು ಉಸ್ತುವಾರಿ ಮಂತ್ರಿಗೆ ಇಷ್ಟೇ. ಉಸ್ತುವಾರಿ ಮಂತ್ರಿಗಳೇ, ದೊಡ್ಡ ಖರ್ಗೆ ಸಾಹೇಬ್ರು 50-60 ವರ್ಷ ಆರಿಸಿ ಬಂದ್ರು. ಯಾರ್ಲಿಂದ ಆರಿಸಿ ಬಂದ್ರು? ಯಾರ್ಲಿಂದ ಆರಿಸಿ ಬಂದ್ರು? ಯಾರ್ಲಿಂದ ಆರಿಸಿ ಬಂದ್ರು? ಅವ್ರಿಗೆ ಅದ ಅಂದ್ಮೇಲೆ ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆ ಅದ ಅದೇನ್ರಿ? ಅವ್ರಿಗೆ ಅದ ಕೋಟಿ ಕಳಿಸ್ಬೇಕಾಗಿತ್ತು. ಅವರು ಪಾಪ ಅವ್ರೇನ್ ಮಾಡ್ತಾರೆ, ರಾತ್ರಿ ಫೋನ್ ಬರ್ತಾವ, ಏನ್ ಮಾಡ್ರಿ ಕ್ಯಾನ್ಸಲ್ ಮಾಡ್ರಿ. ಅರೆ ಒಂದ್ ಪಟ್ಟಣ ಪಂಚಾಯತ್ ಮೆಂಬರ್ ನಾವು ಆಗ್ಬಾರ್ದ? ಸಮಾಜದವರು ತಳವಾರು ಒಂದ್ ಪಟ್ಟಣ ಪಂಚಾಯತ್ ಮೆಂಬರ್ ಆಗ್ಬಾರ್ದ? ನೀ ಪಂಚಾಯತ್ ಮೆಂಬರ್ ಇಲ್ಲ, ಈಗ ಮಂತ್ರಿ MLA ಆಗಿ ಮಂತ್ರಿ ಆಗಿ ನಾವು ಖುಷಿ ಪಟ್ಟಿವಿ, ನಾವು ಹೆಮ್ಮೆ ಪಟ್ಟಿವಿ. ನೀನು ರಾತ್ರಿ ಕ್ಯಾನ್ಸಲ್ ಮಾಡ್ತೀರಲ್ಲ. DC ಅವ್ರು ಹೇಳ್ತಾರೆ ಫೋನ್ ಬೇಗ, ನಮ್ಮ ಕನ್ವಿನ್ಸ್ ಮಾಡಬೇಡ್ರಿ, ಉಸ್ತುವಾರಿ ಮಂತ್ರಿ ಕನ್ವಿನ್ಸ್ ಮಾಡಿ. ನಮಗ್ ಕನ್ವಿನ್ಸ್ ಮಾಡಬೇಡ್ರಿ, ಉಸ್ತುವಾರಿ ಮಂತ್ರಿ ಕನ್ವಿನ್ಸ್ ಮಾಡ್ರಿ ಅಂತ. ನಾವು ಯಾರ ಮನೆಗೆ ತೊಳಕತ್ತಿ ಭಿಕ್ಷೆ ಕೊಡ್ತೀವಿ. ಖರೆ ಈ ಕುರ್ಚಿ ನಿಮಗಿನ 3 ವರ್ಷ ರೀ. ನೀವು ಮತದಾರ ಭಿಕ್ಷೆ ಬೇಡಕ್ಕೆ ಮತದಾರ ಮನೆಗೆ ಹೋಗ್ಬೇಕು. ನೀವು ಇದು ಕಾಯಮಲ್ಲ, ನೀವು ಕಾಯಮಲ್ಲ. ಯಾರೊಬ್ಬರು MLA ಮಿನಿಸ್ಟರ್ ಮನೆಯಿಂದ ಕೊಡಲ್ಲ. ನಿಮಗೆ
ಸರ್ಕಾರ ಕೊಡ್ತದ, ನಿಮಗೆ ರೂಲ್ಸ್ ಅದ. ಆ ರೂಲ್ಸ್ ಪ್ರಕಾರ ಕೆಲಸ ಮಾಡ್ರಿ. ಯಾರನ್ನ MLA ಮಿನಿಸ್ಟರ್ ಹೇಳ್ತಾರ ಅಂತ ಹೇಳಿ ಕೊಡೋದು ತಗೊಳ್ಳೋದು ಮಾಡಿದ್ರೆ ಬಹಳ ದಿನ ನಡೆಯಲ್ಲ. ಸರ್ಕಾರ ಯಾವಾಗಲೂ ಎಷ್ಟು ದಿನ ಇರ್ತವ, ಕುರ್ಚಿ ಎಷ್ಟು ದಿನ ಇರ್ತದ ಅನ್ನೋದು ನಿಮಗೂ ಕೂಡ ಗೊತ್ತಿರೋ ವಿಷಯ. ಆ ಕಾರಣಕ್ಕೆ ದಯವಿಟ್ಟು ಎಲ್ಲ ಸಮಾಜ ಬಾಂಧವರು ಈ ಒಂದು ಪ್ರತಿಯೊಂದು ಏಟು, ಪ್ರತಿಯೊಂದು ಪೆಟ್ಟು ನಾವು ಹೆಚ್ಚಿಡಬೇಕಾಗಿದೆ, ಪ್ರತಿಯೊಂದು ಹೊಡೆತ ನಾವು ಹೆಚ್ಚಿಡಬೇಕಾಗಿದೆ. ಅದೇ ನಾವೆಲ್ಲ ಪೆಟ್ಟು ನಾವೆಲ್ಲ ನಾಗೇಂದ್ರಪ್ಪ ನಾಗನಾಥ್ ಇದ್ರಲ್ಲ ಡೆಪ್ಟಿ ತಹಸೀಲ್ದಾರ್ ಲಕ್ಷ್ಮಣ ಕುಡಿಸಿಲ್ಲ, ನಾನು ಮೊಗದಾಗ ಗಂಟಲ್ಪಳ್ಳ ಕುಡಿಸಿಲ್ಲ, ದೇವ್ರಪುರಾಗ ಜಾಜಿಪುರದಾಗ ತೋರಿಸಿಲ್ಲ. ನಿಮ್ಗೇನಾದ್ರು ತಹಸೀಲ್ದಾರ್ ಸಾಹೇಬ್ರೆ, ನೀವು ಎಷ್ಟಿ ನಮ್ಮ ಸಮಾಜ ಕೊಡ್ಬೇಕು, ತಳವಾರ ಸಮಾಜ ಅಂದ್ರೆ ಯಾವ ರೀತಿ ಕೊಡ್ಬೇಕಂದ್ರ ನೀವು ನೋಡ್ರಿ ಅಲ್ಲಿ ಮೊಗದಾಗ ಹೆಂಗೆ ಕೊಟ್ಟಿರಿ ಅದೇ ರೀತಿಯಾಗಿ ಅವ್ರಿಗೆ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಯಾರ. ಇದೇನು ಅವ್ರಿಗೇನು ಅಮೆರಿಕಾದವ್ರು ಕೊಟ್ರ, ಮಲೇಷ್ಯಾದವ್ರು ಕೊಟ್ರ? ಯಾಕೆ ತಹಸೀಲ್ದಾರ್ ಸಾಹೇಬ್ರೆ ನೀವು ಹಿಂಗೆ ಮಾಡಿದ್ರಿ? ಅಧಿಕಾರ ಯಾವತ್ತು ಶಾಶ್ವತ ಇಲ್ಲ, ನಾನಂದು ಹೋಗ್ಯಾರ ಅಧಿಕಾರದಾಗ, ಆದ್ರೆ ಶಾಶ್ವತ ಇರೋದು ನಾವು ನೀವು ಅಂತಕ್ಕಂಥದ್ದು ಯಾವತ್ತು ಬರಿಬೇಡ್ರಿ ತಹಸೀಲ್ದಾರ್ ಸಾಹೇಬ. ಈ ರೀತಿಯ ನಮ್ಮ ಸಮಾಜಕ್ಕೆ ತಳವಾರ ಸಮಾಜ ಬಂದದ, ನಾಳೆಗೆ ನಿಮ್ಮ ಮಕ್ಕಳಿಗೆ ಇದೆ ಅನಾಹುತ ಬರ್ತದಂತಕ್ಕಂಥದ್ದು ಬರಿಬೇಡ್ರಿ ಅಂತಕ್ಕಂಥ ಮಾತು. ಯಾಕಂದ್ರೆ ಲೈಫ್ದಾಗ ಎಷ್ಟು ವರ್ಷ ಇರ್ತೀವಿ ತಹಸೀಲ್ದಾರ್ ಸಾಹೇಬ, ನೀವು ವಯಸ್ಸು ಎಷ್ಟು ಈಗ? ಇನ್ನೊಂದು 10 ವರ್ಷ ಆದ್ರೆ ರಿಟೈರ್ಡ್ ಆದ್ಮೇಲೆ ಇಲ್ಲಿ ಇರ್ತಕ್ಕಂಥ 6.5 ಲಕ್ಷ ರಾಜ ಮಹಾರಾಜರು ಈ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ತಗೊಂಡು ರಾಜ್ಯ ಆಳ್ತಾ ಇದ್ದಾರೆ. ಇವತ್ತ ಈ ತಳವಾರ ಸಮಾಜ, ಈ ದೇಶಕ್ಕೆ ಪ್ರಾಣ ಕೊಟ್ಟಂತ ತಳವಾರ ಸಮಾಜ, ಪೊಲೀಸರೇ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವೀಗ ಪೊಲೀಸರಾಗಿರ್ಬೇಕು. ಹಿಂದೆ ಈ ತಳವಾರ ಸಮಾಜದವರು ಪೊಲೀಸ್ ಸೇವೆ ಮಾಡ್ತಕ್ಕಂತ, ಡ್ಯೂಟಿ ಮಾಡ್ತಕ್ಕಂತ ಈ ತಳವಾರ ಸಮಾಜ, ಊರ್ ರಕ್ಷಣೆ ಮಾಡ್ತಕ್ಕಂತ ತಳವಾರ ಸಮಾಜ. ಈ ಎಲ್ಲ ಅರ್ಥ ಮಾಡಿಕೊಂಡು ಹಿಂದಿನ ಸರ್ಕಾರ, ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಈ ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಆ ಸರ್ಕಾರಕ್ಕೆ ನಾವು ತಾರೀಫ್ ಮಾಡ್ತೀವಿ, ಹೆಸರು ಹೇಳ್ತಾ ಇದ್ದೀವಿ. ಅಲ್ಲಿ ಅವ್ರು ಕೊಟ್ಟಂತ ಅಧಿಕಾರವನ್ನ ಒಂದು ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂತ ಆದೇಶ ಮಾಡಿದಂತ ಬೊಮ್ಮಾಯಿ ಅವರಿಗೆ ನೆನೆಸಿಕೊಳ್ಬೇಕಾಗ್ತದ ಬಂಧುಗಳು. ಇವತ್ತ ಬಸವರಾಜ ಬೊಮ್ಮಾಯಿ ಅವರಿಗೆ ನೆನೆಸಿಕೊಳ್ಬೇಕಾಗ್ತದ. ಅವ್ರು ಕೊಟ್ಟಂತ ಆದೇಶವನ್ನ ಇವತ್ತು ಎಲ್ಲಾ ಕಡೆ ಇವತ್ತ ಇಡೀ ರಾಜ್ಯದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ 1 ಲಕ್ಷ ಪ್ರಮಾಣ ಪತ್ರವನ್ನು, ಜಾತಿ ಪ್ರಮಾಣ ಪತ್ರವನ್ನ ಸರ್ಕಾರ ಕೊಟ್ಟಿದೆ ಬಂಧುಗಳೇ. ಇಷ್ಟು ಕೊಟ್ಟದ್ದು ಗೊತ್ತಿದ್ದರೂ ಕೂಡ ಸನ್ಮಾನ್ಯ ತಹಸೀಲ್ದಾರ್ ಅವರು, ಚುನಾವಣೆ ಆರೋರು ನೀವು ಕೊಟ್ಟಂತ ಪ್ರಮಾಣ ಪತ್ರವನ್ನ, ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟಂತದ್ದು ಯಾರಿಗೆ ಒತ್ತಡದಿಂದ, ಅವರ ಒಂದು ಜಬರದಸ್ತಿಯಿಂದ ನೀವು ತಿರಸ್ಕಾರ ಮಾಡಿದ್ರಲ್ಲ ಸ್ವಾಮಿ. ನೀವು ಸರ್ಕಾರ ನೌಕರರು, ಈ ಜನರ ಸೇವಕರು, ನೀವು ಯಾವ ಆಧಾರದ ಮೇಲೆ ನೀವು ತಿರಸ್ಕಾರ ಮಾಡಿದ್ರಿ? ನೀವು ಹೇಳ್ರಿ. ನೀವು ನಮ್ಮ ಸೇವಕರು, ನೀವು ದೊಡ್ಡ ನಮ್ಮ ಸಮಾಜಕ್ಕೆ, ತಳವಾರ ಸಮಾಜಕ್ಕೆ ಘೋರ ಅನ್ಯಾಯ ಮಾಡಿದ ಅಧಿಕಾರಿಗಳೇ ನೀವು. ನಾವು ಎಂದೂ ಸಹಿಸಿಕೊಳ್ಳಕ್ಕಾಗೋದಿಲ್ಲ. ಯಾಕೆ ಸಚಿವರದು, ಯಾಕೆ ನೀವು ಬೆಲೆಯಿಂದ ಬಂದಂತ ಒತ್ತಡಕ್ಕೆ ಕಾನೂನುಬದ್ಧವಾಗಿ ಮಾಡಬೇಕಾಗಿತ್ತು. ಹಂಗಾದ್ರೆ ನೀವು ಯಾಕೆ ಕೊಟ್ರಿ? ಸರ್ಟಿಫಿಕೇಟ್ ಯಾಕೆ ಕೊಟ್ರಿ? ನೀವು ಸರ್ಟಿಫಿಕೇಟ್ ಮೇಲೆ ಬರ್ದಿದ್ರಿ ನೀವು. ಇದು ಚುನಾವಣೆಗೋಸ್ಕರ ಈ ಪ್ರಮಾಣ ಪತ್ರ ನೀವು ಕೊಟ್ಟಂತ, ನೀವು ಬರಂತ ನಿಮ್ಮ ಅಮೃತಾಸ್ತಲಿಂದ ಕೊಟ್ಟಂತ ಪ್ರಮಾಣ ಪತ್ರ ನೀವೇ ತಿರಸ್ಕಾರ ಮಾಡ್ತೀರಿ ಅಂದ್ರೆ ಇದು ಯಾವ ನ್ಯಾಯ? ಅವ್ರನ್ನ ಕೈಗೊಂಬಿದ್ದೀರಾ? ಅವ್ರ ಮನೆ ನೌಕರರಿದ್ದೀರಿ ನೀವು? ಈ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು. ಇವತ್ತು ನಾವು ಸಂಕಲ್ಪ ಮಾಡಿದ್ದೇವೆ. ಸಾಂಕೇತಿಕವಾಗಿ ಇವತ್ತ ತಳವಾರ ಸಮಾಜ ಇವತ್ತು 5-6 ಜನ ಇರಬಹುದು. ಇವತ್ತು ಹಂತವಾಗಿ ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ. ಕಾಂಗ್ರೆಸ್ದಾಗ ಹಾಕಿದವ್ರನ್ನ ತಿರಸ್ಕಾರ ಮಾಡ್ತೀರಿ, ಬಿಜೆಪಿಲಿಂದ ಹಾಕಿದವ್ರನ್ನ ತಿರಸ್ಕಾರ ಮಾಡ್ತೀರಿ. ತಳವಾರ ಸಮಾಜಕ್ಕ ಇದು ಯಾವ ನ್ಯಾಯ? ಯಾರೋ ಒಬ್ಬ ರಾಜ ಮಹಾರಾಜ ಇರತಕ್ಕಂತ ಆ ಸಮುದಾಯದವರನ್ನು ನೀವು ಎಕ್ಸೆಪ್ಟ್ ಮಾಡ್ತೀರಿ? ಯಾರು ಒತ್ತಡಕ್ಕೆ ಮಾಡ್ತಿದ್ರಿ? ಯಾರು ಒತ್ತಡ ಮಾಡಿದಾರ? ಯಾರು ಇದಕ್ಕೆ ಹಿನ್ನೆಲೆ ಗಾಯಕರಿದ್ದಾರ? ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದಾರ? ಅವರಿಗೆ ಎಂದೂ ಬಿಡೋದಿಲ್ಲ ತಳವಾರ ಸಮಾಜ. ನೀವು ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕ ಮತ್ತು ಕಾಳಗಿ ಗ್ರಾಮ ಘಟಕ ವತಿಯಿಂದ ತಾಲೂಕಾ ಘಟಕದಿಂದ ಇವತ್ತು ದಿನಾಂಕ 8/8/2025 ನಾವು ಪ್ರತಿಭಟನೆ ಹಮ್ಮಿಕೊಂಡಿವಿ. ಅದರ ಸರಿ ಪ್ರತಿಭಟನೆ ಹಮ್ಮಿಕೊಂಡಿವಪ್ಪ ಅಂದರೆ ಇಲ್ಲಿ ಕಾಳಗಿ ಪೌರಸಭೆ ಎಲೆಕ್ಷನ್ದಾಗ ವಾರ್ಡ್ ನಂಬರ್ 4ರಲ್ಲಿ ನಮ್ಮ ತಳವಾರ ಸಮಾಜದ
ಸಮಾಜದ ಮುಖಂಡರಿಗೆ ಮತ್ತು ಈ ಕಡೆ ತಳವಾರ ಸಮಾಜದ ಮುಖಂಡರಿಗೆ ಸರ್ಟಿಫಿಕೇಟ್ ಕೊಟ್ಟರ. BJP ಪಾರ್ಟಿದಿಂದ ಒಂದು ಸರ್ಟಿಫಿಕೇಟ್ ಕೊಟ್ಟರ, ಕಾಂಗ್ರೆಸ್ ಪಾರ್ಟಿದಿಂದ ಸರ್ಟಿಫಿಕೇಟ್ ಕೊಟ್ಟರ. ಎಲೆಕ್ಷನ್ ನಾಮಿನೇಷನ್ ಮಾಡ್ಯಾರ. ಎಲೆಕ್ಷನ್ ನಾಮಿನೇಷನ್ ಮಾಡೋದ್ರ ಮೂಲಕ ಒಟ್ಟು ತಹಸೀಲ್ದಾರ್ಗೆ 5ನೇ ತಾರೀಕು ಸರ್ಟಿಫಿಕೇಟ್ ಕೊಟ್ಟಾನ. 6ನೇ ತಾರೀಕು ನಾಮಿನೇಷನ್ ಮಾಡ್ಯಾರ. 5ನೇ ತಾರೀಕು ನಾಮಿನೇಷನ್ ಮಾಡ್ಯಾರ. 6ನೇ ತಾರೀಕು ಸ್ಕ್ರೂಟ್ನಿ ಇದ್ದ ದಿನನೇ ತಹಸೀಲ್ದಾರಿಗೆ ರಿಪೋರ್ಟ್ ಬರೀತಾನ ಎಲೆಕ್ಷನ್ ಆಫೀಸರ್. 2 ಗಂಟೆದಾಗ ಇವ್ರು ಒರಿಜಿನಲ್ ಡೂಪ್ಲಿಕೇಟ್ ನನಗೆ ಮಾಹಿತಿ ಕೊಡ್ರಿ ಅಂತೇಳಿ 2 ಗಂಟೆದಾಗ ಇಮಿಡಿಯೇಟ್ ಮಾಡಿ ರಾಜಕೀಯ ಒತ್ತಡದಿಂದ ಇವರು ಡೂಪ್ಲಿಕೇಟರ್ ಅಂತ ಮಾಹಿತಿ ಕೊಡ್ತಾರೆ ತಹಸೀಲ್ದಾರ. ಇದು ತಹಸೀಲ್ದಾರ್ ಸರ್ಟಿಫಿಕೇಟ್ ಕೊಡುವ ಹಕ್ಕದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು. ರಿಜೆಕ್ಟ್ ಮಾಡೋ ಹಕ್ಕ ತಹಸೀಲ್ದಾರ್ಗೆ ಇರುವುದಿಲ್ಲ. ಇದು ನಮ್ಮ ಕಾಳಗಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಹಕ್ಕನ್ನು ನಡೀತಾ ಇಲ್ಲ. ಇಲ್ಲಿ ಇದು ಕಾನೂನು ಅಡ್ಡವಾಗಿ ನಡೀತೀವಿ. ಇದು ನಾವು ಖಂಡಿಸ್ತೀವಿ. ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ಈಗ 2 ನಮ್ಮ ಅಭ್ಯರ್ಥಿಗಳಿಗೆ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಡಬೇಕು. ಒಂದು ವೇಳೆ ಅವಕಾಶ ಮಾಡಿಕೊಡಲಿಲ್ಲ ಅಂದರೆ ಮುಂದೆ ಬರುವ ದಿನದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಎಲ್ಲ ಸಮಾಜದ ಮುಖಂಡರು ನಮಗೆ ಬೆಂಬಲ ಕೊಟ್ಟರೆ, ತಳವಾರ ಸಮಾಜಕ್ಕೆ, ಕೋಳಿ ಸಮಾಜ, ಕುರುಬ ಸಮಾಜ ಮತ್ತು ಎಲ್ಲ ಸಂಘಟನೆ ಮುಖಂಡರು ಬೆಂಬಲ ಕೊಟ್ಟರೆ ಅವರಿಗೆ ಅಭಿನಂದಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಈಗ ಇದ್ರ ಬಗ್ಗೆ ವಿಸ್ತಾರವಾಗಿ ಇವತ್ತು ಕಾಳಗಿ ಪಟ್ಟಣದಲ್ಲಿ ನಡೀತಾ ಇರುವಂಥ ಪಟ್ಟಣ ಪಂಚಾಯಿತಿ ಚುನಾವಣೆ. ಈ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 4 ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದು, ಅದರಂತೆ ಇವತ್ತು ತಳವಾರ ಜನಾಂಗದವರು ತಹಶೀಲ್ದಾರ್ ಮೂಲಕ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಪಡೆದು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ಒಂದೇ ದಿನ ಬಿಟ್ಟು 2ನೇ ದಿನ ಸ್ಕ್ರೂಟ್ನಿ ಸಮಯದಾಗ ಯಾರು ಸರ್ಟಿಫಿಕೇಟ್ ಕೊಟ್ಟಾರ ಅದೇ ತಹಶೀಲ್ದಾರ್ ಇವತ್ತು ಆ ಒಂದು ಸರ್ಟಿಫಿಕೇಟ್ ವಾಪಸ್ ತಗೊಂಡಿದ್ದಾರೆ. ಅಂದರೆ ಇವತ್ತು ಇಲ್ಲಿ ಸಂವಿಧಾನದ ಕಗ್ಗೊಲೆ ಆಗ್ತಾ ಇದೆ. ಇವತ್ತು ನ್ಯಾಯಾಂಗ ಮುಚ್ಚಿ ಹಾಕುವ ಕೆಲಸ ಇವತ್ತು ಇಲ್ಲಿ ಆಗ್ತಾ ಇದೆ. ಇದನ್ನು ನಾವು ಖಂಡಿಸಿ ಕಾಳಗಿ ಪಟ್ಟಣದಲ್ಲಿ ನಾವೆಲ್ಲರೂ ಇವತ್ತು ಪಕ್ಷಾತೀತವಾಗಿ ಇವತ್ತು ಏನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಸಂತೋಷ್ ಕಡಬೂರು ಇವರ ಒಂದು ಸರ್ಟಿಫಿಕೇಟ್ ತಹಶೀಲ್ದಾರ್ ಕ್ಯಾನ್ಸಲ್ ಮಾಡ್ಯಾರ. ಅದೇ BJPಯಿಂದ ಸ್ಪರ್ಧೆ ಮಾಡಿರುವಂಥ ಅಂಬವ್ವ ಇವ್ರ ಸರ್ಟಿಫಿಕೇಟ್ ಕೂಡ ಕ್ಯಾನ್ಸಲ್ ಮಾಡ್ಯಾರ. ಅಂದರೆ ಇಲ್ಲಿರುವಂಥ ತಳವಾರರಿಗೆ ಇವತ್ತು ಸರ್ಕಾರದ ಅಧಿಕಾರಿಗಳಿಂದ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸಿ ಇದನ್ನು ಈ ಕೂಡಲೇ ಸರಿಪಡಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಏನು ಇವರು ವಾಪಸ್ ಪಡೆದಾರ, ಅವರು ಈ ಒಂದು 4 ನಂಬರ್ ವಾರ್ಡ್ನಲ್ಲಿ ಇವತ್ತು ಚುನಾವಣಾಧಿಕಾರಿ ಯಾರಿದ್ದಾರೆ ಅವರು ಆ ಒಂದು ಎಲೆಕ್ಷನ್ ಹೋಲ್ಡ್ ಮಾಡಬೇಕು. ಇವತ್ತು ಆ ತಳವಾರರಿಗೆ ಇವತ್ತು ಸ್ಪರ್ಧೆ ಮಾಡಲಿಕ್ಕೆ ಸಂವಿಧಾನದ ಅಡಿಯಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಇವತ್ತು ನೀವು ಕಾನೂನು ಬಾಹಿರವಾಗಿ ಇದನ್ನು ಮುಂದುವರಿಸಿದರೆ ಇವತ್ತು ನಮಗೆ ಈ ಕೂಡಲೇ ಅವರಿಗೆ ಅವಕಾಶ ಮಾಡಿಕೊಡದೆ ಹೋದಲ್ಲಿ ಇವತ್ತು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಕುರಿತು ಒಂದು ಉಗ್ರವಾದ ಹೋರಾಟಕ್ಕೆ ನಾವು ತಯಾರಾಗ್ತೀವತ್ತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಪಕ್ಷೀಯ ಒಂದು ಚುನಾವಣೆಯಲ್ಲಿ ಏನು ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಒಂದು ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದು, ಅದು ವಿಶೇಷವಾಗಿ ಚುನಾವಣೆ ಸಲುವಾಗಿ ಕೊಟ್ಟಿದ್ದು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮತ್ತು BJP ಪಕ್ಷದ ಅಭ್ಯರ್ಥಿಗಳು ಇಬ್ಬರೂ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದು, ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದಂಥ ತಹಶೀಲ್ದಾರರು ಇವತ್ತಿನ ದಿವಸ ಕೆಲವೇ ಗಂಟೆಗಳಲ್ಲಿ ಆ ಒಂದು ST ಪ್ರಮಾಣ ಪತ್ರ ವಾಪಸ್ ಪಡೆದಿದ್ದು ಇವತ್ತ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಮಾಡಿದ್ದು ಅನ್ಯಾಯ ಆಗಿದೆ. ಆದ್ದರಿಂದ ಇದು ಇಡೀ ಒಂದು ನಾಗರಿಕ ಸಮಾಜ ಬಲವಾಗಿ ಖಂಡಿಸ್ತಾ ಇದೆ. ಸಂವಿಧಾನದ ಆರ್ಟಿಕಲ್ 342 ಪ್ರಕಾರ ಏನು ಪರಿಶಿಷ್ಟ ಪಂಗಡದ ಅಲ್ಲಿ ಬರುವಂಥ ಎಲ್ಲರಿಗೂ ಕೂಡ ಸಮಾನ ಅವಕಾಶ ಮಾಡಿಕೊಡ್ಬೇಕೆನ್ನುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆಗೆ ಧಕ್ಕೆ ತಂದ. ಆದ್ದರಿಂದ ಇವತ್ತು ಈ ಒಂದು ಬೃಹತ್ವಾದಂಥ ಪ್ರತಿಭಟನೆಯಲ್ಲಿ ಎಲ್ಲ ಸಮುದಾಯದವರು ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮ ಬೇಡಿಕೆ ಇಷ್ಟೇ ಇದೆ, ಏನು ನಾಮಪತ್ರ ತಿರಸ್ಕೃತ ಮಾಡಿದಿರಿ ಅವು ಸಕ್ರಮ ಮಾಡಬೇಕು ಮತ್ತು ನೀವು ಕೊಟ್ಟಂಥ ಸರ್ಟಿಫಿಕೇಟ್ ಏನೋ ಅವಕ್ಕೆ ಮಾನ್ಯತೆ ಮಾಡಿ ಮತ್ತೆ ಅವರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಪಾರ್ಟಿದ ಅಭ್ಯರ್ಥಿ ಎರಡೂ ತಳವಾರ ಅಂತಕ್ಕಂಥ ಜಾತಿ ಪ್ರಮಾಣ ಪತ್ರವನ್ನು ತಹಸೀಲ್ದಾರ್ ಕೊಟ್ಟ ನಂತರ ಸ್ಪರ್ಧೆ ಮಾಡಿದ್ದಾರೆ. ಸ್ಪರ್ಧೆ ಮಾಡಿದ ನಂತರ ಕೂಡ ಸ್ಕೂಟ್ನಿಯಲ್ಲಿ ತಹಸೀಲ್ದಾರ್ ಅವರು ರಿಜೆಕ್ಟ್ ಮಾಡಿದ್ದಾರೆ. ಇವತ್ತು ತಳವಾರ ಸಮಾಜ ಮತ್ತು ಅದಕ್ಕೆ ಬೆಂಬಲ ಇರ್ತಕ್ಕಂಥ ಎಲ್ಲ ಸಮಾಜದವರು ಇವತ್ತು ಉಗ್ರವಾದಂಥ ಈ ಒಂದು ರಿಜೆಕ್ಟ್ ಮಾಡಿದ್ದಕ್ಕೆ ಖಂಡನೆ ಮಾಡ್ತಾ ಇದ್ದೀವಿ. ಇವತ್ತು
ಈ ಒಂದೇ ಮಾತು ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೀವಿ. ಅದು ಏನು ವಿಡ್ರಾ ಮಾಡಿದಾರ ಪುನಃ ಅದು ಪರಿಶೀಲನೆ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ತಳವಾರ ಸಮಾಜಕ್ಕೆ ನ್ಯಾಯ ಕೊಡಬೇಕಂತಕ್ಕಂಥದ್ದು ಒತ್ತಾಯ ಮಾಡ್ತಾ ಇದ್ದೀವಿ. ಯಾರು ಒತ್ತಡಕ್ಕೆ ಮಣಿಯೋದು ಕೇಳಲಾರ್ದೇ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರ್ತಾ ಇದ್ದೀವಿ. ನೀವು ನ್ಯಾಯಯುತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಪ್ರಕಾರವಾಗಿ ಈ ತಳವಾರ ಸಮಾಜಕ್ಕೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಒಂದು ವೇಳೆ ನೀವು ಕೊಡಲಿಲ್ಲ ಅಂದ್ರೆ ಉಗ್ರವಾದಂಥ ಹೋರಾಟವನ್ನು ತಳವಾರ ಸಮಾಜದ ಒಂದು ಜಿಲ್ಲಾ ಅಧ್ಯಕ್ಷರ ಚಂದ್ರಕಾಂತ್ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳೋಕ್ಕೆ ನಾನು ಇಚ್ಛಪಡ್ತಾ ಇದ್ದೀನಿ. ತಳವಾರ ಸಮಾಜದ ಎಸ್ಟಿ ಹೋರಾಟಕ್ಕೆ ಏನು ಜಾತಿ ಸರ್ಟಿಫಿಕೇಟ್ ರದ್ದು ಮಾಡಿದಂಥ ತಹಶೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ಅವರ ವಿರುದ್ಧ ಇವತ್ತನ್ನು ಹಮ್ಮಿಕೊಂಡಂಥ ಈ ಒಂದು ವಿರೋಧದ ಹೋರಾಟಕ್ಕೆ ಎಲ್ಲ ಸಮಾಜದವರು ಭಾಗಿಯಾಗಿ ಬೆಂಬಲ ಸೂಚಿಸಿದ್ದಾರೆ. ಮತ್ತು ಪಕ್ಷ ಭೇದವಿಲ್ಲದೆ ಕಾಂಗ್ರೆಸ್ಸು, BJP, JDS ಎಲ್ಲ ಪಕ್ಷದವರು ಸಹ ಈ ಒಂದು ಸ್ಟ್ರೈಕ್ಗೆ ಬೆಂಬಲ ಸೂಚಿಸಿದ್ದು. ಇಲ್ಲಿ ಕಾಳಗಿ ತಾಲೂಕಿನಲ್ಲಿ ಒಂದು ತಳವಾರ ಸಮಾಜವನ್ನು ಪದೇ ಪದೇ ತುಳುಕೋತನ ಬರ್ತಾ ಇದ್ದಾರೆ ಯಾವಾಗಲೂ ಅಧಿಕಾರಿಗಳು. ಈಗ ತಳವಾರ ಸಮಾಜದ ST ಸರ್ಟಿಫಿಕೇಟ್ ಕೊಟ್ಟು ಮತ್ತೆ ಮಾರನೇ ದಿನ ಅದನ್ನು ರದ್ದುಪಡಿಸಿ ಆದೇಶ ಹೊರಡಿಸಿದಂಥ ತಹಶೀಲ್ದಾರ್ ವಿರುದ್ಧ ಹೋರಾಟ ಆಯಿತು. ಈ ಕಾನೂನಿನಲ್ಲಿ ಉಲ್ಲಂಘನೆ ಮಾಡಿದಂಥ ಈ ತಹಶೀಲ್ದಾರರು ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದು ಅಧಿಕಾರ ಇದೆ ವಿನಃ ಅದನ್ನು ರದ್ದುಪಡಿಸೋಂಥ ಅಧಿಕಾರ ಯಾವುದೇ ಇಲ್ಲ. ಅದು ಜಾತಿ ಸಮಿತಿ ರಚನೆ ಮಾಡಿ AC ಥ್ರೋ ಮ್ಯಾಗ ಹೋಗಿ ಅಲ್ಲಿ ಒಂದು ಜಾತಿ ಪರಿಶೀಲನೆ ಆದ ನಂತರನೇ ಅದು ರದ್ದಾಗಬೇಕು ಹೊರತು ಹಾಗೆ ಕೊಟ್ಟು ಮತ್ತು ಮಾರನೇ ದಿನ ರದ್ದು ಮಾಡಿದಂಥ ಈ ತಹಶೀಲ್ದಾರರು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಇವತ್ತು ಸ್ಪಷ್ಟನೆಯನ್ನು ಕೊಡ್ತಿದ್ದೀವಿ. ಇನ್ನು ಇದೇ ರೀತಿಯ ಅನ್ಯಾಯ ಮಾಡ್ಕೊತಾ ಹೋದರೆ ಇನ್ನು ಉಗ್ರವಾದ ಹೋರಾಟವನ್ನು ಈ ಕಾಳಗಿ ತಾಲೂಕಾದ್ಯಂತಲ್ಲ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಳೋಕೆ ತಳವಾರ ಸಮಾಜವನ್ನು ಅನ್ಯಾಯ ಮಾಡ್ತಿರುವ ರಾಜ್ಯ ಸರ್ಕಾರ ಮತ್ತು ಕೆಲವು ಪಟ್ಟಬದ್ಧ ಶತ್ರುಗಳನ್ನು ನಾವು ವಿರೋಧ ಮಾಡ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಕಿರಣ್ ನಾಮದಾರ್ ಅಂತೇಳಿ, ತಳವಾರ ಮಹಾಸಭಾ ತಾಲೂಕು ಕಾರ್ಯದರ್ಶಿ.